ವಾರ ಭವಿಷ್ಯ ಆರ್ಯ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. ಸೊ ಇವತ್ತು 10ನೇ ತಿಂಗಳು 18ನೇ ತಾರೀಕು ವಕ್ರವಾಗಿ ಗುರು ಯಾವ ರಾಶಿಗೆ, ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದಾರೆ. ಸೊ ಈ ಕಟಕ ರಾಶಿಯ ಪ್ರವೇಶ ಕಟಕ ರಾಶಿಯವರಿಗೆ ಯಾವ ರೀತಿಯಂಥ ಶುಭ ಅಥವಾ ಅಶುಭವನ್ನು ತಂದುಕೊಡುತ್ತೆ, ಅಷ್ಟೇ ಅಲ್ದಿರ 12 ರಾಶಿಗಳಿಗೆ ಈ ಗುರು ಬದಲಾವಣೆಗಳಿಂದ ಆಗುವಂತಹ ಶುಭ ಮತ್ತು ಅಶುಭ ಫಲ ಏನು, ಈ ಕುರಿತಾಗಿ ಮಾತಾಡಲಿಕ್ಕೆ ನನ್ನ ಜೊತೆ ಇದ್ದಾರೆ ಕಾರ್ಯಕ್ರಮದಲ್ಲಿ ಖ್ಯಾತ ನ್ಯೂಮರಾಲಜಿಸ್ಟ್ ಆದಂತಹ ಆರ್ಯವರ್ಧನ್ ಗುರುಗಳು. ಸೊ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನುವೆ ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತದೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಗುರುಗಳೇ, ಈ ಗುರು ಬದಲಾವಣೆ ಆಗೋದು ಬಹಳಷ್ಟು ಸಂಚಲನ ಮೂಡಿಸಿರುವಂತಹ ಪ್ರಶ್ನೆ ಎಲ್ಲರಿಗೂ. ಸೊ ಎಲ್ಲ ರಾಶಿಯವರು ಕೂಡ ತುಂಬ ಅವೇರ್ಡ್ ಆಗಿರ್ತಾರೆ. ಸೊ ಈ ಗುರು ಬದಲಾವಣೆಯಿಂದ ಒಳಿತಾಗುತ್ತಾ ಅಥವಾ ಕೆಡುಕಾಗುತ್ತಾ? ತುಂಬ 4 ರಾಶಿ ಒಳ್ಳೆಯದಾರೆ, ಉಳಿದ ರಾಶಿ ಮೀಡಿಯಂ ಫಲವನ್ನು ಕೊಡುತ್ತೆ. 4 ರಾಶಿ ಯಾಕಂದರೆ ಗುರು ಇರೋ ಜಾಗದಿಂದ 11ನೇ ಮನೇಲಿದ್ದರೆ, ಆ ಮನೆಗೆ 11ನೇ ಮನೇಲಿದ್ದರೆ ಅವ್ರಿಗೆ ವಿಪರೀತ ರಾಜಯೋಗ. ಗುರು ಇರೋ ಮನೆಗೆ ಅದು 2ನೇ ಮನೆ ಆದರೆ ಅದು ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾನೆ. ಗುರು ಅಲ್ಲಿಂದ 5ನೇ ಮನೆಗೆ ಗುರು ದೃಷ್ಟಿ ಬೀಳುತ್ತೆ, ಅದು ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಮತ್ತು ಗುರು ಸಪ್ತಮಕ್ಕೆ ಗುರು ದೃಷ್ಟಿ ಬೀಳುತ್ತೆ, ಅದು ವಿಪರೀತ ರಾಜಯೋಗನ ಕೊಡುತ್ತೆ. ಮತ್ತು 9ನೇ ಮನೆ ಗುರು ದೃಷ್ಟಿ ಬೀಳುತ್ತೆ. ಗುರು ಎಲ್ಲಿರ್ತಾನೋ ಅಲ್ಲಿ 5ನೇ ಮನೆ, 7ನೇ ಮನೆ, 9ನೇ ಮನೆಗೆ ದೃಷ್ಟಿ ಬೀಳುತ್ತೆ. ಅದರಿಂದ ಆ ಮನೇಲಿ ಎಷ್ಟೇ ಕಷ್ಟ ಇದ್ರೂ ಗುರು ದೃಷ್ಟಿ ಬಿದ್ದ ತಕ್ಷಣ ಅದರ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಮೇಡಮ್ ಅವರು. ಸೊ ಗುರು ಅಂದ ತಕ್ಷಣ ಶುಭವನ್ನೇ ತರ್ತಾನೆ ಅಂತಲ್ಲ, ಹೇಗೆ? 100ಕ್ಕೆ 100 ಶುಭವನ್ನೇ ತಂದು ಕೊಡ್ತಾನೆ. ಆದರೆ ಅವ್ನು ರಾಸಿಲಿದ್ರೆ ಒಳ್ಳೇದು ಮಾಡಲ್ಲ. ಗುರು ದೃಷ್ಟಿ ಬೀಳಬೇಕು, ಭಾಳ ಒಳ್ಳೆಯದು. ಗುರು ಇದ್ರೆ ಲಾಭದಲ್ಲಿರಬೇಕು, ಇಲ್ಲ ಗುರು ಧನಸ್ಥಾನದಲ್ಲಿರಬೇಕು. ಅದು ವಿಪರೀತ ರಾಜಯೋಗದ ಜಾತಕಗಳಾಗುತ್ತೆ. ಹಾಗಾಗಿ ಸುಮ್ಮನೆ ಆಶ್ರಮ ಎಲ್ಲ ಕಟ್ಟಿ ನಡೆಸ್ತಾರೆ ನೋಡಿ, ಬೇನಾಮಿ ದುಡ್ಡಲ್ಲಿ ತಿಂತಾರೆ. ನಿಂಗೆ ಒಳ್ಳೇದಾಗುತ್ತೆ, ಹೋಗಪ್ಪ ಮನೆ ಬರ್ಕೊಡಪ್ಪ, ನಿನ್ನ ಮಗಳು ಓದ್ತೇಲ್ವ, ಎಳ್ನೀರು ಹಾಕಿ ತಲೆ ಮೇಲೆ ಸ್ನಾನ ಮಾಡಿಸು, ನಿಂಗೆ ದುಡ್ಡು ಬರುತ್ತೆ. ಇದೆಲ್ಲ ಬೇನಾಮಿ ದುಡ್ಡು. ಸುಮ್ಮನೆ ಕಷ್ಟಪಡ್ದಲೇ ಜನಕ್ಕೆ ಹೋಗಿ ಕೊನೆಗೆ ಆಶ್ರಮಕ್ಕೆ ಬರ್ಕೊಟ್ಬಿಡ್ತಾರೆ ನೋಡಿ. ಇವ್ರಿಗೆಲ್ಲ 2ನೇ ಮೇಲೆ ಗುರು. ನಿತ್ಯಾನಂದಗೆ 2ನೇ ಮೇಲೆ ಗುರು, ಬೇಜನ ಆಸ್ತಿ ಸಂಪಾದನೆ ಮಾಡ್ತೀವಿ. ಇವಾಗ ವಿನಯ ಗುರುಜಿಗೆ 2ನೇ ಮನೇಲಿ ಗುರು. ಸುಮ್ಮನೆ 2ನೇ ಮೇಲೆ ಗುರು ಇರೋಲ್ಲ, ಸುಮ್ಮನೆ ಬೋಧನೆ ಹೇಳಕ್ಕೆ ಸ್ಟಾರ್ಟ್ ಆಗ್ಬಿಟ್ರೆ ಸಾಕು, ದುಡ್ಡು ಹುಡುಕಿ ಬಂದು ಸೋರಿದ್ಬಿಟ್ಟು ಹೋಯ್ತಾರಪ್ಪ. ಅದು ಹೂವಿನೆಲ್ಲ ಅಭಿಷೇಕ ಮಾಡ್ತಾರೆ, ಅವರಿಗೆ ದುಡ್ಡಲ್ಲೇ ಅಭಿಷೇಕ ಮಾಡ್ತಾರೆ. ಸುಮ್ಮನೆ 2ನೇ ಮೇಲೆ ಗುರು ಇದ್ರೆ ಏನು ಕಷ್ಟಪಡೋದು ಬಾರ್ದು ಭೂಮಿಯಲ್ಲಿ. ಸುಮ್ಮನೆ ಒಂದು 2 ಯೋಗ ಮಾಡೋದು ಕಲ್ತ್ಕೊಬಿಡಬೇಕು. ಗಿಮ್ಗೆಲ್ಲವರು ಯಾರು ತಲೆ ಕೆಡ್ಸ್ಕೊಳಕ್ಕಲ್ಲ. ಯೋಗ ಬಗ್ಗು, ಎದಳು, ಕೈ ಎತ್ತು, ಕಾಲೆತ್ತು, ಮನೆ ದುಡ್ಡು ಸೋದ್ಬಿಟ್ಟು ಹೋಗು. 2ನೇ ಮೇಲೆ ಗುರು ಇದ್ದರೆ ಯೋಗ ಕಲ್ತ್ಬಿಡ್ಬೇಕು, ದುಡ್ಡು ಹುಡುಕೇ ಬರುತ್ತೆ. 100% 2ನೇ ಮೇಲೆ ಗುರು ಇದ್ದರೆ ದುಡ್ಡು ಸಂಪಾದನೆ ಮಾಡ್ಬೋದು. ಓಕೆ. ಸೊ ಈ ಗುರುವಿನ ಬದಲಾವಣೆ ಯಾವ ರಾಶಿಗೆ ಬಹಳ ಇಂಪ್ಯಾಕ್ಟ್ ಆಗುತ್ತೆ? ಮೊದಲಿಗೆ ಮೇಷರಾಶಿ ಅಲ್ವಾ? ನೀವು ಏನೆಲ್ಲ ಕನಸು ಕಟ್ಕೊಂಡ್ರೆ ಮೇಷರಾಶಿ ಬಗ್ಗೆ? ಸೊ ಮೇಷರಾಶಿಯವರಿಗೆ ಗುರು ಬದಲಾವಣೆ ಏನಾದರೂ ಒಳ್ಳೇದಾಗತ್ತಾ? ಆಮೇಲೆ ಗುರು ಇವಾಗ ಏನು ಕಟಕ ರಾಶಿಗೆ ಮೂವ್ ಆಗಿದ್ದಾರೆ, ಸೊ ಆ ಕಾರಣದಿಂದ ಮೇಷರಾಶಿಯವರ ತಾಯಿ ಆಗಿರ್ಬೋದು, ಅವ್ರ ಅನಾರೋಗ್ಯಕ್ಕೆ ಈಡಾಗ್ತಾರೆ ಅಂತ ಕೇಳ್ಪಟ್ಟಿದ್ರಲ್ವಾ? ಗುರು ತಾಯಿ, ನೀವು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆ ನೀವು ತಾಯಿ ಬಗ್ಗೆನೇ ಕೇಳಿದ್ರಿ? ಮೇಷರಾಶಿ ಅಂದರೆ ಗುರು ಯಾವಾಗಲೂ 4ನೇ ಮನೇಲಿ ಇರಬಾರ್ದು. ಭಾಳ ವಿಶೇಷ. 4ನೇ ಮನೇಲಿ ಗುರು ಇದ್ದರೆ ಗುರು ಯಾವ ಮನೆ ಇರ್ತಾನೋ ಆ ಮನೆನ ಡಿಸ್ಟರ್ಬ್ ಮಾಡೇ ಮಾಡ್ತಾನೆ. ಹಾಗಾಗಿ ತಾಯಿಗೆ ಆರೋಗ್ಯ ಆಗೋದು ಭಾಳ ವಿಶೇಷವಾಗಿ, ಥೈರಾಯ್ಡ್ ಆಪ್ರೇಷನ್ ಆಗೋದು ಭಾಳ ಮಿರಾಕಲ್. ಅದು ಯಾವಾಗ? ಡಿಸೆಂಬರ್ 18ನೇ ತಾರೀಕು 5ನೇ ತಿಂಗಳಲ್ಲಿ ಡಿಸೆಂಬರು 18ನೇ ತಾರೀಕಲ್ಲಿ ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. 10ನೇ ತಿಂಗಳು 18ನೇ ತಾರೀಕಲ್ಲಿ ಗುರು ಬದಲಾವಣೆ ಆಗ್ತಾನೆ. ಅದು 5 ಗಂಟೆಗೆ ಆಗ್ತಾನೆ. ಅದು ಎಲ್ಲಿವರೆಗೂ? 10ನೇ ತಿಂಗಳು 18ನೇ ತಾರೀಕಾಗಿ ಡಿಸೆಂಬರ್ 5ನೇ ತಾರೀಕುವರೆಗೂ ಇವ್ರಿಗೆ ಬದಲಾವಣೆ. ಗುರು ಮತ್ತೆ ವಾಪಸ್ ಬಂದುಬಿಡ್ತಾನೆ, ಮಿಥುನ ರಾಶಿಗೆ ಬಂದುಬಿಡ್ತಾನೆ. ಅಲ್ಲಿ ಕಟಕ ರಾಶಿಲಿದ್ದಾಗ ಏನೆಲ್ಲ ಫಲವನ್ನು ಕೊಡ್ತಾನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಗುರು ಗರ್ಭಕೋಶವನ್ನು ತಾಯಿ ಇದರಲ್ಲಿ ಆಪ್ರೇಷನ್ ಮಾಡಿಸ್ತಾನೆ. ಒಂದು ಥೈರಾಯ್ಡ್ಗೆ ಸಂಬಂಧಪಟ್ಟಂಥ ವಿಷಯವನ್ನು ಆಪ್ರೇಷನ್ ಮಾಡ್ತಾನೆ. ಇದೀಗ ಕಿಡ್ನಿಲಿ ಅತಿ ಹೆಚ್ಚು ಸ್ಟೋನ್ ಇರೋದು. ಮತ್ತು ಈ ಗುರುಗ್ರಹ ಏನಂದರೆ ಒಳಗಡೆ ಹೆಲ್ತ್ ಪ್ರಾಬ್ಲಮ್ನ ಮಾಡ್ತಾನೆ. ಮತ್ತು ಈ ಊಟವನ್ನು ಮಾಡಿದಾಗ ಜೀರ್ಣಶಕ್ತಿ ಇರುತ್ತೆ ನೋಡಿ, ಅದನ್ನೇ ಹಾಳು ಮಾಡಿಬಿಟ್ಟು ಅದನ್ನು ಆಪ್ರೇಷನ್ ಮಾಡಿ ಆಚೆನೇ ತೆಗೆದುಬಿಡ್ತಾರೆ 100%. ಇದನ್ನೆಲ್ಲ ತೆಗೆದುಬಿಡ್ತಾನೆ ಗುರುಗ್ರಹ ರಾಶಿಲಿ. ಯಾಕಂದರೆ ಅವನು ಜಲರಾಶಿಲಿ ಕಟಕ ರಾಶಿಲಿದ್ದಾಗ ನೀವು ಎಲ್ಲೆಲ್ಲಿ ನೀರು ಅಂಶತ್ವ ಇರುತ್ತೆ ಬಾಡಿಲಿ, ಆ ಜಾಗದ ಪಾರ್ಟ್ಸನ್ನು ತೆಗೆದು ಆಚೆ ಹಾಕ್ಬಿಡ್ತಾರೆ. ಹಾಗಾಗಿ ಅದರಿಂದ 3-4 ಲಕ್ಷ ರೂಪಾಯಿ ಲಾಸು ಮತ್ತು ಆರೋಗ್ಯ ಸಮಸ್ಯೆ ಈ ಥರದೆಲ್ಲ ಆಗುತ್ತೆ. ಇಲ್ಲೇನಾಗುತ್ತೆ, ಗುರು 4ನೇ ಮನೆಗೆ ಬರೋದ್ರಿಂದ ಗುರುಗೆ ಜೊತೆಗೆ ಶನಿ 12ನೇ ಮನೇಲಿದ್ದಾನೆ. ಇವಾಗ ಮೇಷರಾಶಿಯವರು ಆಲ್ಮೋಸ್ಟ್ಲಿ ಎಲ್ಲ ಬಡ್ಡಿ ಕಟ್ತವ್ರು. ಯಾಕಂದರೆ ಶನಿ 10ನೇ ಮನೆ ಅಧಿಪತಿಯೇ, 11ನೇ ಮನೆ ಅಧಿಪತಿ, ಲಾಭಾಧಿಪತಿ ಹೋಗಿ 12ನೇ ಭಾವದಲ್ಲಿ ಕೂತಿಂದ ಆಲ್ಮೋಸ್ಟ್ಲಿ ಒಂದು ಕಂಪ್ನಿ ನಡೆಸ್ತಾ ಇರಲಿ, ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇರಲಿ, ಹೂ ಕಟ್ತಾ ಇರಲಿ, ಮನೆ ಕೆಲಸ ಮಾಡ್ತಾ ಇರಲಿ, ಇಲ್ಲ ಆಟ ಓಡಿಸ್ತಾ ಇರಲಿ, ಇಲ್ಲ ಲಾಯರ್ ಆಗಿರಲಿ, ಡಾಕ್ಟ್ರ್ ಆಗಿರಲಿ,
ಏನು ದೇಶದ ಪ್ರೈಮ್ ಮಿನಿಸ್ಟರ್ ಆಗಿರಲೇಬೇಕಾದ್ರೆ ಅವ್ರಿಗೆ ಯಾವುದೋ ರೀತಿಯಲ್ಲಿ ಎಲೆಕ್ಷನಿಗೆ ದುಡ್ಡು ಇಸ್ಕೊಂಡು ಬಡ್ಡಿ ಕಟ್ಟಬೇಕಾಗತ್ತೆ. ಯಾಕಂದರೆ 10ನೇ ಮನೆ ಕೆಟ್ಟರೆ ನೀವು ಸ್ಥಾನಮಾನದಲ್ಲಿ ಮುಂಚೆಲೇ ಇರ್ತೀರ. 10 ವರ್ಷ ಮುಂಚೆಲೆ ಕಂಪ್ನಿ ಇರುತ್ತೆ, 5 ವರ್ಷಕ್ಕೆ ಮುಂಚೆಲೆ ಹೂ ಕಟ್ತಾ ಇರ್ತೀರ, 5 ವರ್ಷಕ್ಕೆ ಮುಂಚೆಲೆ ಮನೆ ಕೆಲಸ ಮಾಡ್ತಾರೆ, 5 ವರ್ಷಕ್ಕೆ ಮುಂಚೆ ಆಟ ಓಡ್ತಾರೆ, ಏನೇನೋ ಮಾಡಿ ಸಾಲಗಾರ ಆಗ್ಬಿಟ್ಟಿರ್ತೀರ, ಸಾಲದಲ್ಲಿ ಸಿಗಾಕಿಬಿಡ್ತೀರ. ಇವಾಗ ಸಾಲದಲ್ಲಿ ಸಿಗಾಕಿನ ಜೊತೆಗೆ ಗುರು 4ನೇ ಮನೆಗೆ ಬಂದಾಗ ತಾಯಿಗೆ ಆರೋಗ್ಯ ಸಮಸ್ಯೆ ಖರ್ಚನ್ನು ಕೂಡ ತಂದು ಒಡ್ಡಾಡ್ಬಿಡ್ತಾನೆ. ಹಾಗಾಗಿ ಮೇಷರಾಶಿಯರು ತಾಯಿನ ಅತಿ ಹೆಚ್ಚು ನೀವು ಪ್ರೀತಿಸಬೇಕು, ತಾಯಿಗೆ ಸಂಬಂಧಪಟ್ಟಂಥ ಆರೋಗ್ಯವನ್ನು ನೋಡ್ಕೋಬೇಕು. ಊಟ ತಿಂಡಿ ಕಾಯಿಲೆ ಬಂದಮೇಲೆ ಹಾಸ್ಪಿಟ್ಲಿಗೆ ತೋರಿಸಿ ನಿಮ್ಗೆ ಇಲ್ದಿರೋ ತೊಂದರೆ ಬರೋದಕ್ಕಿಂತ ಮುಂಚೆಗಳೇ ಈಗಲೇ ಹೋಗಿ ಹೆಲ್ತ್ ಪ್ರಾಬ್ಲಮ್ನ ಮೇಷರಾಶಿಯರು ಆದಷ್ಟು 90% ಈಗಲೇ ಏನೋ ನನಗೆ ಹೊಟ್ಟೆ ನೋಯ್ತೈತೆ ಕಣಪ್ಪ ಅಂತ ಹೋಗಿ ಅಡ್ಮಿಂಟ್ ಆಗೋದು ಬದಲು ಈಗಲೇ ಹೋಗಿ ಬ್ಲಡ್ ಚೆಕಪ್ ಮಾಡಿಸ್ಕೊಳ್ಳಿ, ಎಲ್ಲ ಚೆಕಪ್ ಮಾಡಿಸ್ಕೊಳ್ಳಿ, ಯೂರಿನ್ ಚೆಕಪ್ ಮಾಡಿಸ್ಕೊಳ್ಳಿ. 100% ಎಲ್ಲವನ್ನೂ ಚೆಕ್ ಮಾಡ್ಕೊಂಡು ನೀವು ಮೇಷರಾಶಿಯರು ತುಂಬ ಕೇರ್ಫುಲ್ ಆಗಿ. ಮೇಷರಾಶಿಯರು ಈ ಗುರು ರಾಶಿಯಿಂದ ನೀವು ಮೇಷರಾಶಿಯರು ಎಲ್ಲರಿಗೂ ಕೂಡ ಹೇಳ್ತಾಯಿದ್ದೀನಿ 100%. ನೀವು ದಕ್ಷಿಣಾಮೂರ್ತಿ ಫೋಟೋನ ಬೆಳಗ್ಗೆ ಎದ್ದು ನೋಡಿದರೆ ನಿಮಗೆ ತುಂಬ ಒಳ್ಳೆ ಶುಭ ಫಲನ ಕೊಡುತ್ತೆ. ಮತ್ತು ಮೇಷರಾಶಿಯರು ಆದಷ್ಟು ಕೂಡ ನೀವು ಯೆಲ್ಲೋ ಕಲರ್ ಬೆಡ್ಶೀಟನ್ನು ಯೂಸ್ ಮಾಡೋದು, ಯೆಲ್ಲೋ ಕಲರ್ನ ರೂಮ್ ಯೂಸ್ ಮಾಡೋದು ತುಂಬ ಯೋಗದ ಫಲವನ್ನು ಕೊಡುತ್ತೆ. ಮತ್ತು ಗುರುಗ್ರಹದ ಸಂಬಂಧಪಟ್ಟಂಥ ಸ್ಟೋನನ್ನು ಯೂಸ್ ಮಾಡಿದ್ರೆ ನಿಮಗೆ ಅಪಾರವಾದಂಥ ಒಂದು ಕೀರ್ತಿಯನ್ನು ನಿಮಗೆ 100% ತಂದು ಕೊಡ್ತಾನೆ ಅಂತ ನನಗೆ ಮೇಷರಾಶಿ ಮೇಲೆ ತುಂಬ ವೈಬ್ರೇಷನ್. ಮೇಷರಾಶಿ ಮೇಲೆ ಅದೊಂದು ಗುರುಗ್ರಹದ. ಮತ್ತು ಅತಿ ಹೆಚ್ಚು ಬೆಳಗ್ಗೆ ಎದ್ದು ನೀವು ಬೆಳಗ್ಗೆ ವಾಕ್ ಮಾಡೋಕ್ಕೆ ಹೋಗ್ತೀರಾ, ಸಂಜೆ ವಾಕ್ ಮಾಡೋಕ್ಕೆ ಹೋಗ್ತೀರಾ, ಹೋಗಿದ ತಕ್ಷಣ ನೀವು ಗುರುಗ್ರಹದ ಮರ, ಹಳ್ಳಿ ಮರನ ನೀವು ಟಚ್ ಮಾಡಬೇಕು. ಹಳ್ಳಿ ಮರನ ನೀವು ಟಚ್ ಮಾಡಿದರೆ ಒಂದು 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ, ಇಲ್ಲ ಒಂದು 5 ಸೆಕೆಂಡ್ಸು ಈ ಮರವನ್ನು ಟಚ್ ಮಾಡೋದ್ರಿಂದಲೂ ಕೂಡ ನಿಮಗೆ ಬಾಡಿಲಿರುವಂಥ ನೆಗೆಟಿವ್ನೆಲ್ಲ ಹೋಗಿ ಪಾಸಿಟಿವ್ ಬಂದುಬಿಡುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ, ಈ ಹಳ್ಳಿ ಮರವನ್ನು ಟಚ್ ಮಾಡಿ ನಿಮಗೆ ಇಲ್ದರ ಪ್ರಾಬ್ಲಮಿಂದ ನೀವು 100% ಆಚೆ ಬರ್ತೀರ ಅಂತ ನನಗೆ ಮೇಷರಾಶಿ ಹೇಳಿದೆ. ಆದರೆ ಮೇಷರಾಶಿ ಮನೆಯಲ್ಲಿ ಫೈನಾನ್ಸ್ ಪ್ರಾಬ್ಲಮ್ಮು, ತಾಯಿಗೆ ಆರೋಗ್ಯ ಸಮಸ್ಯೆ ಎರಡೂ ಬರುತ್ತೆ ಮೇಡಮ್ ಅವರೇ. ಸೊ ಇನ್ನು ವೃಷಭ ರಾಶಿ ಬಗ್ಗೆ ಮಾತಾಡೋದಾದ್ರೆ, ಸೊ ಒಳ್ಳೆ ಫ್ರೆಂಡ್ಶಿಪ್ ಆಗುತ್ತೆ ಅಂತ, ಯಾವ ರೀತಿ ಫ್ರೆಂಡ್ಶಿಪ್ ಆಗುತ್ತೆ, ಫ್ರೆಂಡ್ಶಿಪ್ಪಿಂದ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಇದು ವೃಷಭ ರಾಶಿಯವ್ರಿಗೆ? ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು ಒಳ್ಳೆ ಫ್ರೆಂಡ್ ಆಗುತ್ತೆ. ಯಾಕಂದರೆ ಗುರು 3ನೇ ಮನೆಯಲ್ಲಿದ್ದರೆ ಸಾಕಷ್ಟು ಫ್ರೆಂಡ್ಶಿಪ್ಪನ್ನು ಕೊಡ್ತಾನೆ. ಫ್ರೆಂಡ್ಶಿಪ್ಪನ್ನು ಅತಿ ಹೆಚ್ಚು ಒಳ್ಳೆ ಫ್ರೆಂಡ್ಗಳನ್ನ ಕೊಡ್ತಾನೆ. ಯಾರೆಲ್ಲ ವೃಷಭ ರಾಶಿರ ಅವ್ರಿಗೆ ಈ ಟೈಮಲ್ಲಿ ಒಳ್ಳೆ ಫ್ರೆಂಡ್ಸು ನಿಮ್ಗೆ ಸಿಕ್ಕಿ ಒಂದು ಬಿಸ್ನೆಸ್ ಪಾರ್ಟ್ನರು ಇಲ್ಲ ಯಾವುದಾದ್ರು ಒಂದು ಗೈಡಿಂಗ್ ಎಲ್ಲವೂ ಕೂಡ ಸಿಗುತ್ತೆ. ಇದೇ ಟೈಮಿಗೆ ವೃಷಭ ರಾಶಿಗೆ ಗುರು 11ನೇ ಮನೆಗೆ ಬರ್ತಾನೆ. 11ನೇ ಮನೆಗೆ ಅಲ್ಲ, ಶನಿ 11ನೇ ಮನೆಗೆ ಬರ್ತಾನೆ. ಶನಿ 11ನೇ ಮನೆಯಿರೋದು, 3ನೇ ಮನೇಲಿ ಗುರು ಇರೋದು, ತುಂಬ ರಾಜಯೋಗ. ಇಂಥ ಒಂದು ಟೈಮಲ್ಲಿ DK ಶಿವಕುಮಾರ್ ವೃಷಭ ರಾಶಿನ ಇರುತ್ತೆ. ಫ್ರೆಂಡ್ಸ್ಗಳು ಎಲ್ಲರೂ ಸೇರಿಸಿ ಹೆಂಗಾರು ಮಾಡಿ ಎಲೆಕ್ಷನ್ ಮಾಡಿ CM ಆಗೋಕ್ಕೆ ಪ್ಲ್ಯಾನ್ ಮಾಡಿದ್ರೆ 100% ಆಗಿಬಿಡ್ಬೋದು. ಆ ಟೈಮನ್ನು ಇವ್ರು ಬಳಸ್ಕೋಬೇಕು 100%. ತುಂಬ ತಾಳ್ಮೆ ಕಲ್ತ್ಕೋಬೇಕು. DK ಶಿವಕುಮಾರ್ ಏನಾಗುತ್ತೆ, ದುಡ್ಡು ಪವರ್ ಎರಡೂ ಇದ್ದಾಗ ದರ್ಪಗಳು ತುಂಬ ಜಾಸ್ತಿ ಬರುತ್ತೆ. 100% ಭಾಳ ವಿಶೇಷ. ಅದು ನನಗಾದರೂ ಬರುತ್ತೆ, ನಿಮಗಾದರೂ ಬರುತ್ತೆ, ಕೊನೆಗೆ ನಮ್ಮ ಯಾರಿಗಾರು ಬರುತ್ತೆ 100%. ಅದು ಸಹಜ, ಅದು ಅಧಿಕಾರದ ಒಂದು ದೌಲತ್ ಅನ್ನೋದು ಎಲ್ಲರಿಗೂ ಇರುತ್ತೆ 100%. ನಮಗೆ ನಮ್ಮ ಕರ್ತವ್ಯ ಮೇಲೆ ಕೂಡ ನಮ್ಮ ತಪ್ಪು, ನಮಗೂ ಕೂಡ ಅಹಂಕಾರ ಇರುತ್ತೆ, ನಮಗೇನಿಲ್ಲ ಅಂತೇಳಿ. ಯಾಕಂದರೆ ಎಲ್ಲರಿಗೂ ಇರುತ್ತೆ 100%. ಆದರೆ DK ಶಿವಕುಮಾರ್ ಅತಿ ಹೆಚ್ಚು ಅವರು ತುಂಬ ಚಾಣಕ್ಯರು. ಜಗತ್ತಿನಲ್ಲಿ ಒಳ್ಳೆ ರಾಜಕಾರಣಿ, ಒಳ್ಳೆ ಚಾಣಕ್ಯರು. ಅವರು ಮಾತಿನಲ್ಲಿ ಸಿಗಾಕಬೇಕು, ಮಾಧ್ಯಮದಲ್ಲಿಂದ ಹುಷಾರಾಗಿರಬೇಕು. ಯಾಕಂದರೆ ಅವರು ಪಕ್ಕಾ ಬಿಸ್ನೆಸ್ ಮ್ಯಾನು, ಪಕ್ಕಾ ಲೋಕಲ್, ಅವ್ರು ನಮ್ಮ ಥರ ಪಕ್ಕಾ ಮಾಸ್ ಲೀಡ್ರ್ ಅವರು 100%. ಅವ್ರಿಗೆ ಒಳ್ಳೆ ಟೈಮ್ ಬಂದಿದೆ. ಒಳ್ಳೆ ಟೈಮನ್ನು ಇವ್ರು ಬೆನಿಫಿಟ್ ಮಾಡ್ಕೋಬೇಕು. ಈ ಟೈಮನ್ನು ಏನಾದ್ರು ವೃಷಭ ರಾಶಿಯವರು ಬೆನಿಫಿಟ್ ಮಾಡ್ಕೊಂಡ್ರೆ, ವೃಷಭ ರಾಶಿಯವರು ಶನಿಗ್ರಹದ ಟೆಂಪಲ್, ಶನೇಶ್ವರನ ಟೆಂಪಲ್ಗೆ ಹೋದು. ಮತ್ತು ನನ್ನಲ್ಲಿ ಶನೇಶ್ವರನ ಬ್ಯಾಸ್ಲೆಟ್ ಕೊಡ್ತೀನಿ, ಶನೇಶ್ವರನ ಸ್ಟೋನ್ ಕೊಡ್ತೀನಿ, ಗುರುಗ್ರಹದ ವೈಬ್ರೇಷನ್ ಕೊಡ್ತೀನಿ. ಇದನ್ನೇನಾದ್ರು ನೀವು ಯೂಸ್ ಮಾಡಿದ್ರೆ ಅದು DK ಶಿವಕುಮಾರ್ ಯೂಸ್ ಮಾಡೋದು ಸೀಮಾ ಆಗುತ್ತೆ. DK ಶಿವಕುಮಾರ್ ಭಾಳ ವಿಶೇಷ. ನನಗನ್ಸುತ್ತೆ ನೆಕ್ಸ್ಟ್ ಎಲೆಕ್ಷನ್ ಇವತ್ತು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಇವತ್ತು ನನ್ನ ಫೇವ್ರೇಟ್ ಡೇಟು. ನನ್ನನ್ನೇನಾದ್ರು JDS ಪಕ್ಷ, ನನಗೆ ರೇವಣ್ಣವ್ರು ತುಂಬ ಚೆನ್ನಾಗಿದೆ, ನಾನು ಅವ್ರನ್ನ ಗೈಡ್ ಮಾಡೋಕ್ಕೆ ಹೋಗಲ್ಲ 100%. ನಾನು ಅವ್ರನ್ನ ನನಗೆ ಚೆನ್ನಾಗಿ ಕ್ಲೋಸು, ನಾನು ಅವ್ರಿಗೇನು ಹೇಳಲ್ಲ. JDS ಪಕ್ಷದಲ್ಲಿ ಕುಮಾರಸ್ವಾಮಿ ನಾನು ಬಂದು ಕೇಳಿದರೆ ನೆಕ್ಸ್ಟ್ JDSನ BJPನ CM ಸ್ಥಾನಕ್ಕೆ ತಂದು ಇಡ್ತೀನಿ. ನನಗಿರೋ ನಂಬಿಕೆ, ನನ್ನ ಮಾತು ಕೇಳಬೇಕು. ನನಗೆ BJP ಸಾಹಸ ಬೇಡ. ಕುಮಾರಸ್ವಾಮಿಯವರು ಅವ್ರು ಬಂದು ನಾನು ಕೇಳಲಿ, ಅವ್ರ ಮಗನ ಗೆಲ್ಲಿಸ್ಕೆ ಬರೋ ಜವಾಬ್ದಾರಿ ನಂದು. ಇಷ್ಟು ವರ್ಷ ಅವ್ರು ಎಷ್ಟು ಜನ MLA ಇರ್ಬೋದು, ಬದನೇಕಾಯಿ ಇರ್ಬೋದು, ನನ್ನ ಮಾತನ್ನು ಅವ್ರು ಫಾಲೋ ಮಾಡಲಿ ಕುಮಾರಸ್ವಾಮಿಯವರು. ನಾನು ಗೆಲ್ಸಿಲ್ಲ ಅಂದ್ರೆ ಬೇಕಾದ್ರೆ ಕರ್ನಾಟಕದಲ್ಲಿ ನನ್ನ ಜೀವನ ಸಮೇತ ಇರಲ್ಲ, ಬೇಕಾದ್ರೆ ಬರ್ಕೊಡ್ತೀನಿ. ಇದೇ ಕುಮಾರಸ್ವಾಮಿನ CM ಸ್ಥಾನಕ್ಕೆ ನಾನು ಇಷ್ಟಿಲ್ಲ ಅಂದ್ರೆ ಒಟ್ಟು ಕುಮಾರಸ್ವಾಮಿಯವರು CM, ಅದು BJP ಜೊತೆಲಿ ಯಾರು ಆಗ್ತಾರೋ ಗೊತ್ತಿಲ್ಲ. ಕೊನೆಗೆ ಯಡಿಯೂರಪ್ಪ ಅವ್ರ ಮಗ ವಿಜಯೇಂದ್ರ ಆಗ್ತಾರೋ ಇಲ್ಲ ಇನ್ನೊಬ್ರು ಆಗ್ತಾರೋ ನಂಗೆ ಗೊತ್ತಿಲ್ಲ. BJP JDS ಎರಡನ್ನೂ ಒಟ್ಟಿಗೆ ತಗೊಬಂದರೆ ಇನ್ನು 5 ವರ್ಷ ಯಾರೇ ಕರ್ನಾಟಕದಲ್ಲಿ CM ಆಗಿರಲಿ, DK ಶಿವಕುಮಾರ್ ಆಗಿರಲಿ, ಇವಾಗ ಏನೂ ತೊಂದರೆ ಇಲ್ಲ. ಬೈ ಎಲೆಕ್ಷನ್ ಮತ್ತು ಎಲೆಕ್ಷನ್ಗೆ ಹೋದಾಗ ನಾನು ಕುಮಾರಸ್ವಾಮಿ ನಿಖಿಲ್ನ ನಾನು 100% ಕರ್ನಾಟಕದಲ್ಲಿ MLA ಮಾಡಿಸ್ತೀನಿ ಆಗಿರೋ ನಂಬಿಕೆ. ಕುಮಾರಸ್ವಾಮಿನ CM ಸ್ಥಾನಕ್ಕೆ ತಗೊಬಂದಿಟ್ಟಿಲ್ಲ, ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತಗೊಬಂದು ಕೊಡ್ತೀನಿ. ನನ್ನ ಫಾಲೋ ಮಾಡ್ಬೇಕು, ಅವ್ರು ನಾನು ಹೇಳಿದ ಗೈಡ್ ಕೇಳಬೇಕು. CM ಆಗಿಲ್ಲ ನನ್ನ ಮಾತು ಕೇಳಲಿ 100%. JDS ಪಕ್ಷನ ಅಧಿಕಾರಕ್ಕೆ ತಗೊಬರ್ತೀನಿ, BJPನೂ ತಗೊಬರ್ತೀನಿ ಜೊತೆಲಿ ಬೇಕಾದ್ರೆ. ನನಗಿರೋ ನಂಬಿಕೆ, ನಂಗೆ ಕಾಂಗ್ರೆಸ್ ಬೇಡ. ಕಾಂಗ್ರೆಸ್ಸಿಗೆ ಈ ವರ್ಷ ಬರುತ್ತೆ ಆಗ್ತದೆ ಅಂತ ಹೇಳಿದ್ದೆ. ಇದು ನನ್ನ ಚಾಲೆಂಜ್, ಬರೆದಿಟ್ಟು ಕೇಳಿ.
ನನಗೆ ನಾನು ಕಸ್ತೂರಿ ಟಿ ವಿಲಿ ಮಾಡಿದ್ದೀನಿ ಪ್ರೋಗ್ರಾಮ್ನ ಎಲ್ಲ ಮಾಡಿದ್ದೀನಿ. ನಾನು ಯಾವಾಗಲೂ ಮೈ ಮೇಲೆ ಬಿದ್ದು ಹೋಗಲ್ಲ. ನಾನು ರೇವಣ್ಣರು ಮೊನ್ನೆ ತಮಿಳ್ನಾಡಿಗೆ ಹೋಗಿದ್ವಿ ಒಂದು ವಾರ. ಈಗ ಒಂದು ವಾರದ ಮುಂಚೆ ನಾನು ರೇವಣ್ಣರನ್ನ ಒಟ್ಟಿಗೆ ಜರ್ನಿ ಮಾಡಿ ಒಟ್ಟಿಗೆ ಎಲ್ಲ ಆಗೈತೆ. ಆದ್ರೆ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡೋ, ನನಗೆ ಕುಮಾರಸ್ವಾಮಿನೇ ಕೇಳಬೇಕು, ಇಲ್ಲ ನಿಖಿಲ್ ಇವ್ರು ಕೇಳಿ. 100% ನಿಖಿಲ್ ಸೈಕಲ್ ಹೊಡೆದ್ರು ಅಲ್ಲಿ ಇಲ್ಲಿ ಎಲ್ಲ ಬರ್ದಿಟ್ಟು ಕೇಳಿ. 25,000 ಓಟ್ ಲೀಡಲ್ಲಿ ಗೆಲ್ಲಿಸ್ಕೊಡ್ತೀನಿ. 25,000 ಓಡು, 10,000 ಬೇಕಾಗಿಲ್ಲ ನಮಗೆ, 25,000 ಓಟಲ್ಲಿ ಗೆಲ್ಲಿಸ್ಕೊಡ್ತೀನಿ ನಿಖಿಲ್. ಅದು ಹೇಗೆ ಅಂದರೆ ಯಾವ ನನಗೆ ನನ್ನ ಗ್ರಹ ವಿಲ್ ಪವರ್. ತುಂಬ ಜನ ಹೇಳಿದ್ರು ನಿಖಿಲ್ MLA ಮಗ ಹುಟ್ಟಿದ ಮೇಲೆ ಜ್ಯೋತಿಷ್ಠರು ದುಡ್ಡು ಕಿತ್ಕೊಂಡು ತಿನ್ನೋಕ್ಕೆ. ನಾನು ಹಂಗೆಲ್ಲ ಮಾಡಲ್ಲ. ನಾವೆಲ್ಲ ಹೇಳಿದರೆ ಯಮ ಧರ್ಮರೇ ಗೆರೆ ಹಾಕ್ಬಿಟ್ಟು ಅವ್ರ ಮನೆ ಹುಡುಕಿಂದು ಎಳ್ಕೊಬಿಡ್ತಾನೆ ಬೇಕಾದ್ರೆ. ನನಗಿರೋ ನಂಬಿಕೆ ವಾಕ್ಸುದ್ದಿ ಮೇಲೆ. ಯಾಕಂದರೆ ಒನ್ ಆ್ಯಂಡ್ ಓನ್ಲಿ ಆಲ್ ಓವರ್ ವರ್ಲ್ಡ್ ಆರ್ಯವರ್ಧನ್ ಒಬ್ಬನೇ ಹೇಳಿದ್ದು ನಡೆಯೋದು. ಅದಕ್ಕೆ ಆರ್ಯ ಟಾಕ್ ಅನ್ನೋದು ಭಾಳ ವಿಶೇಷವಾದ ಟಾಕ್ ಇದು. ಈ ಟಾಕಿಗೆ ಯಾರು ಸಿಗಾಕೇಬಾರ್ದು 100%. ಅದೊಂದು ಯೋಗ. ಬರ್ದಿಟ್ಟು ಕೇಳಿ, ನನ್ನ ಮಾತನ್ನು ಕೇಳಬೇಕು. ನನಗೆ ನನ್ನ ಮನಸ್ಥಿತಿ ಹೇಳಿದಾಗ ಹೇಳಿದ್ದೀನಿ. 100% ನನ್ನ ಫಾಲೋ ಕೇಳಿ. ನನಗೂ ದುಡ್ಡ ಕೊಡ್ಬೇಕು. ನಾನೇನು ಪುಕ್ಷಟ ಕೆಲಸ ಮಾಡೋಕ್ಕಲ್ಲ. ಏನು ಹೇಳಿ, ನನಗೇನು ಆಗಬೇಕಾಗಿಲ್ಲ 100%. ನನಗೊಂದು ಸ್ವಲ್ಪ ದುಡ್ಡನ್ನು ಕೊಡಬೇಕು. ವೈಬ್ರೇಷನ್ ನನ್ನ ಪೂಜಾ ಫಲಗಳೆಲ್ಲ ಇರ್ತವೆ 100%. ನಿಖಿಲ್ನ ಗೆಲ್ಲಿಸ್ಕೊಡೋ ಜವಾಬ್ದಾರಿ ನಂದು. ಕುಮಾರಸ್ವಾಮಿನ ಉಪಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಂದು. BJPಲಿ ಯಾರೋ CM ಆಗಲಿ ಅಂತ ಹೇಳ್ತೀನಿ. ಬೇಕಾದ್ರೆ ಈ ವಿಡಿಯೋನ ದಯವಿಟ್ಟು ಕಟ್ ಮಾಡಿ ಇಟ್ಕೊಳ್ಳಿ. ನೀವು ಮಾಡಿದ್ದೀವಿ. ಬೇಕಾದ್ರೆ ಎಲ್ಲ ಟ್ರೋಲರ್ ಕಟ್ ಮಾಡಿ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಮುಂದಿನ ಗದ್ದಲ್ಲಿ ಇಷ್ಟೆಲ್ಲ ಆಗುತ್ತೆ. ಅದು ನನ್ನ ಸಪೋರ್ಟ್ ತಗೋಬೇಕು. ಇವ್ರು ಹೆಂಗೆ JDS ಕಾಂಗ್ರೆಸ್ ಸಪೋರ್ಟ್ ತಂದ್ರೆ, ಆರ್ಯವರ್ಧನ್ ಸಪೋರ್ಟ್ ತಂದ್ರೆ ಇದೆಲ್ಲವೂ ನಡೀತಿದೆ. ನನಗಿರೋ ನಂಬಿಕೆ ಅದು. ಯಾಕೆ ಋಷಭರಾಜ್ DK ಶಿವಕುಮಾರ್ಗೆ ಹೇಳ್ತೀನಿ, ಅವ್ರು ಕಷ್ಟಪಟ್ಟು ಆಗಲಿ, ಇಲ್ಲ ನನ್ನ ಫಾಲೋ ಮಾಡಲಿ DK ಶಿವಕುಮಾರ್. ನಾನು 100% CM ಮಾಡಿಕೊಡ್ತೀನಿ. ನನಗಿರೋ ನಂಬಿಕೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, DK ಶಿವಕುಮಾರ್ ಬಂದು ನನ್ನ ಸಂಪರ್ಕಿಸಲಿ. ಎಷ್ಟೋ ಜನ ಓಡ್ಯಾರೆ. ಅವ್ರ ತಮ್ಮ ಸೋಲೋದು ನನಗೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ 2 ವರ್ಷ ಮುಂಚೆನೇ. 2 ವರ್ಷ ಮುಂಚೆ ಅವ್ರ ಕಾರ್ಯಕರ್ತರಿಗೆಲ್ಲ ಗೊತ್ತಿತ್ತು ಅವ್ರ ಜಾತಕದಲ್ಲಿ ಕೇತು ಭಕ್ತಿ ಸೋಲ್ತಾರೆ ಅಂತ. ನಾನು ಫಾಲೋ ಮಾಡ್ಬೋದಾಗಿತ್ತು. ಭಾಳ ವಿಶೇಷವಾಗಿ ಬರೀ ಬಡ ಜನಗಳಿಗೆ ಆರ್ಯವರ್ಧನ್ ಅಲ್ಲ, ಇವರು ಕೂಡ ಫಾಲೋ ಮಾಡಿ. ತುಂಬ ಜನ ನಾನು ಫಾಲೋ ಮಾಡಿ ಸಿನಿಮಾ ನಟರೆಲ್ಲ ನೋಡಿದ್ನಿ. ಅವರೆಲ್ಲರೂ ಇವಾಗ ನೀವು ಹೆಂಗಿರ್ತೀರೋ ನಾವು ಹಂಗೆ ಇರ್ತೀವಿ 100%. ನೀವು ಹಬ್ಬವ ನಾವು ಕರಿನಾಗರವ ಅಂತೀವಿ ಇವಾಗ 100%. DK ಶಿವಕುಮಾರ್ ತುಂಬ ಸರಿ ಸೈಕಲ್ ಹೊಡೆದವ್ರೆ. ಬಂದು ನಮ್ಮ ಸಂಪರ್ಕಿಸ್ಲಿ. ನಾನು ಮಾಡಿಕೊಟ್ಟಿಲ್ಲ ನನ್ನ ಕೇಳಿ. ಓಪನ್ ಚಾಲೆಂಜ್ 100% ನಾನು ಮಾಡಿಕೊಡ್ತೀನಿ. ನನಗಿರೋ ನಂಬಿಕೆ ಅದು. ನನ್ನ ಅಸ್ಟ್ರಾಲಜಿಲಿ ನನಗಿರೋ ತಾಕತ್ತದು 100%. ಋಷಭರಾಶರಿಗೆ ವಿಪರೀತ ರಾಜಯೋಗ. ಈ ರಾಜಯೋಗವನ್ನು ಅವ್ರ ಲೈಫಲ್ಲಿ ಏನಾದ್ರು ಒಂದು ಸರಿಗೆ ತಿದ್ನಲ್ಲ ಶನೇಶ್ವರನ ಪುಷ್ಯ ಅನುರಾಧ ಉತ್ತರಭಾದ ನಕ್ಷತ್ರದಲ್ಲಿ ಅಭಿಷೇಕವನ್ನು ನೋಡಿಬಿಟ್ರೆ ಅವ್ರ ಜೀವನ ಪಾವನ ಆಗುತ್ತೆ. ಅದೇ ದಿವಸದಿಂದ ಅಲ್ಲಿ ಕೂಡ ಒಂದು ಭಾಳ ವಿಶೇಷವಾಗಿ ಒಂದು ಚಂದ್ರನ ಟೆಂಪಲ್ಲೇ ದಕ್ಷಿಣಾಮೂರ್ತಿ ದರ್ಶನ ಮಾಡಬೇಕು. ಚಂದ್ರನ ಟೆಂಪಲ್ಲೇ ದಕ್ಷಿಣಾಮೂರ್ತಿ ಅದು ಸಂಜೆ ಮೇಲೆ ಮಾಡಬೇಕು. 6 ಗಂಟೆ ನಂತರ ಚಂದ್ರನ ಟೆಂಪಲ್ ಗುರುಗ್ರಹನ ದರ್ಶನ ಮಾಡಿದಾಗ ಅದು ವಿಪರೀತ ರಾಜಯೋಗದ ಒಂದು ಫಲ ಕೊಡುತ್ತೆ. ಈ ಎರಡನ್ನೂ ಮಾಡಿ ಇವರು ಒಂದು ವಿಶೇಷವಾಗಿ ಕಟಕ ರಾಶಿಯವರು ಭಾಳ ವಿಶೇಷ. ವೃಷಭ ರಾಶಿಯವರು ಒಂದು ವೈಬ್ರೇಷನ್. ಚಂದ್ರ ಸೂರ್ಯ ಶನೇಶ್ವರಂದು ಭಾಳ ವೈಬ್ರೇಷನ್. ಈ ಕಲ್ಗಳೇನಾದ್ರು ಯೂಸ್ ಮಾಡಿಬಿಟ್ರೆ ಅವ್ರಿಗೆ ಅಷ್ಟ ಐಶ್ವರ್ಯ. ಎಷ್ಟು ದಿವಸದಿಂದ ಸಾಲ ಬಿದ್ದವ್ರೆ. ಇವಾಗ DK ಶಿವಕುಮಾರ್ ಒಬ್ಬೊಬ್ರಿಗೆ ಸಾಲ ಇರುತ್ತೆ. DK ಶಿವಕುಮಾರ್ ಅಧಿಕಾರದ ಆಸೆ. ಒಬ್ಬ ಸಾಲದ ಆಸೆನೂ ಒಂದೇ, ಅಧಿಕಾರದ ಆಸೆನೂ ಎರಡೂ ಒಂದೇ. ಹೇಳಿ, ಅಯ್ಯೋ ಇಷ್ಟೆಲ್ಲ ಮಾಡಿದ್ದೀನಿ, ಏನೆಲ್ಲ ಮಾಡಿ CM ಆಗ್ತಿಲ್ಲ. ಇನ್ನೊಬ್ರು ಎಷ್ಟೆಲ್ಲ ನಾನು ಮಾಡಿದ್ದೀನಿ, ಸಾಲ ತೀರ್ಸೋಕ್ಕಾಗಲ್ಲ ಅಂತ ಇರ್ತೀವಿ. ಎರಡೂ ಒಂದೇ ಆಸೆಗಳಾಗಿರ್ತವೆ. ಈ ಎರಡೂ ಆಸೆನ 40 ದಿವಸದಲ್ಲಿ ಗೋಲ್ ಹೊಡೆಬಿಡ್ಬೋದು 100%. ಆ ಕ್ಲಾಸ್ ಗೋಲ್ ಹೊಡಿತೀವಿ ನೋಡಿ, ಲಾಸ್ಟ್ ಸಿಕ್ಸ್ ಹಂಗೆ ಹೊಡಿಬೋದು. ವೃಷಭ ರಾಶಿಗಂತೂ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಶಿಪ್ಪಿಂದ. ಅದನ್ನು ಮಾಡ್ಕೋಬೇಕು. ಸೊ ವೃಷಭ ರಾಶಿಯವರಿಗೆ ಈ ತುಂಬ ಒಳ್ಳೆ ರಾಜಯೋಗ ಇದೆ ಅಂತ ಹೇಳ್ತಿದ್ರಿ. ಸೊ ವಸ್ತುಗಳ ಖರೀದಿ ಎಲ್ಲ ಜೋರಾಗುತ್ತಾ ಹಾಗಾದರೆ? ಖಂಡಿತಲ್ಲೂ ಕೂಡ ಕಾರು ಮೊಬೈಲ್ಸ್ ಎಲ್ಲ ಆಗುತ್ತೆ. ಯಾಕಂದರೆ ಮೂರನೇ ಮೇಲೆ ಫ್ರೆಂಡ್ಸ್ ಅಂತ ಹೇಳ್ತೀವಿ. ಅದು ಹುಡುಗಿರಾಗಿರ್ಬೋದು, ಲವರ್ ಆಗಿರ್ಬೋದು. ಲವ್ವರೇ ಜಾಸ್ತಿ ಕೊಡಿಸೋದು. ಲವ್ವರ್ಸಿಂದಲೇ ಹೈಯೆಸ್ಟ್ ಪರ್ಚೇಸ್ ಆಗುತ್ತೆ. ಅತಿ ಹೆಚ್ಚು ಲವ್ವರ್ ಇರಬೇಕು 100%. ಹೆಂಡ್ತಿನೇ ಲವ್ವರ್ ಆದರೂ ಪರವಾಗಿಲ್ಲ. ಈಗ ಲವ್ವರ್ ಆಗಿಬಿಟ್ಟು ಹೆಂಡ್ತಿ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಹೆಂಡ್ತಿ ಆದರೂ ಕೂಡ ಲವ್ವರ್ ಆಗಿರಬೇಕು. ಒಂಥರ ಲವ್ ಫೀಲಿಂಗೇ ಇರಬೇಕು. ಆವಾಗ ಬ್ಯೂಟಿಫುಲ್ ಸಕ್ಸಸ್ ಇರುತ್ತೆ. ಬ್ಯೂಟಿ ಲವರ್ ಇರುತ್ತೆ. ಮದುವೆ ಆದಮೇಲೆ ಬರೀ ಜವಾಬ್ದಾರಿಗಿರೋದು ಒಂಥರ ರೂಲ್ಸ್ ಥರ ಮಾಡಬಾರ್ದು 100%. ಮದುವೆ ಆದರೂ ಕೂಡ ಲವ್ ಮಾಡಬೇಕು. ಸಖತ್ ವೈಬ್ರೇಷನ್ ಆಗಿದ್ದಾಗ ಅವ್ರಿಗೆ ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವರು ಹೈಯೆಸ್ಟ್ ಲವ್ ಮಾಡಿ ಸಖತ್ ಬೇಕಾದ ಡೈಮಂಡು, ಆಪಲ್ ಮೊಬೈಲ್, ಲ್ಯಾಪ್ಟಾಪ್ ಎಲ್ಲ ಮನೆಗೆ ಬರುತ್ತೆ. ಲವ್ವೇ ಸಕ್ಸಸ್. ಯಾಕಂದ್ರೆ ಲವ್ ಒಂದು ಹೆಂಗಂತ ಕೊಟ್ಟು ತಗೊಂಡಿರುತ್ತೆ. ನೀನೊಂದು ಕೊಡ್ತೀಯ, ನಾನೊಂದು ಕೊಡ್ತೀನಿ ಅನ್ನೋ ವೈಬ್ರೇಷನ್ ಇದೆ. ನಿಮ್ಮ ಬರ್ತಾರೆ ಅವ್ರು ಕೊಡ್ತಾರೆ, ಅವ್ರು ಬರ್ತಾರೆ ನೀವು ಕೊಡ್ತೀರ. ಒಳ್ಳೆಯದಾಗುತ್ತೆ ಅಂತಾರೆ. ಸೊ ಮುಂದಿನ ರಾಶಿ ಮಿಥುನ ರಾಶಿ ಬಗ್ಗೆ ಹೇಳೋದಾದರೆ, ಸೊ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ ಮಿಥುನ ರಾಶಿಯವರು ಈ ಗುರು ಬದಲಾವಣೆಯಿಂದ ಅಂತ. ಹೌದಾ ಗುರುಗಳೇ? ಮಿಥುನ ರಾಶಿಯವರು ನೋಡಿ, ನಮ್ಮ ಕರ್ನಾಟಕದಲ್ಲಿ ಭಾಳ ವಿಶೇಷವಾಗಿ ಭಾಳ ವೈಬ್ರೇಷನ್ ತುಂಬ. ಆ ಟೈಮಲ್ಲಿ ಕಾಂತಾರ ಸಿನಿಮಾ ರಿಲೀಸ್ ಬಂದರೆ ತುಂಬ ದುಡ್ಡನ್ನು ಕಾಣುತ್ತೆ. ಕಾನ್ ಅಕ್ಷರ ಮಿಥುನ ರಾಶಿ ಬರುತ್ತೆ. ಕುಮಾರಸ್ವಾಮಿ ಕೂಡ ಮಿಥುನ ರಾಶಿ ಆಗಿರುತ್ತೆ. ಕುಮಾರಸ್ವಾಮಿನೂ ಕೂಡ ಮಿಥುನ ರಾಶಿ. ಗುರು 2ನೇ ಮನೆಗೆ ಬರೋದ್ರಿಂದ ನೋಡಿ, ಗುರು ಜನ್ಮ ಗುರು ಬಂದಾಗ ಅವ್ರ ಹಾಸ್ಪಿಟ್ಲು ಅದು ಇದು ಎಲ್ಲ ಪ್ರಾಬ್ಲಮ್ ಅನುಭವಿಸಿದ್ರು. ಗುರು 2ನೇ ಮನೆಗೆ ಬರೋದ್ರಿಂದ ಕುಮಾರಸ್ವಾಮಿಗೆ ತುಂಬ ಲಾಭ ಆಗುತ್ತೆ.
ಕರ್ನಾಟಕಕ್ಕೆ ಏನಾದರೂ ಒಂದು ಲಾಭ ಆಗುತ್ತೆ. ಯಾವ್ದಾದ್ರು ಒಳ್ಳೆ ಕಂಪ್ನಿಗಳು ಬರ್ಬೋದು ಕರ್ನಾಟಕಕ್ಕೆ, ಒಳ್ಳೆ ಕಂಪ್ನಿಗಳನ್ನು ನೀವು ಕಾಣ್ಬೋದು, ಒಳ್ಳೆ ಕಂಪ್ನಿಗಳನ್ನು ಕಂಡುಹಿಡಿಬೋದು ಕರ್ನಾಟಕದಲ್ಲಿ. ಯಾವ್ದಾದ್ರು ಭಾಳ ವಿಶೇಷವಾಗಿ ಮಿಥುನ ರಾಶಿಯವರಿಗಿಂತ ದುಡ್ಡು 2ನೇ ಮೇಲೆ ಸಾಕಷ್ಟು ಪ್ರಾಬ್ಲಮ್ ಇದ್ದವರೆಲ್ಲ ದುಡ್ಡನ್ನು ನೀವು ಖಂಡಿತಲ್ಲೂ ಕೂಡ ನೋಡ್ತೀರ. 10ನೇ ಮೇಲೆ ಗುರು ಇದ್ದಾಗ ಯಾವ್ದಾದ್ರು ಗಾಡಿ ಬದಲಾವಣೆಯನ್ನು ಮಾಡ್ತೀರ, ಅಂದರೆ ತಗೊಳೋದು ಕೊಡೋದು ಮಾಡ್ತೀರ. ತುಂಬ ವೈಬ್ರೇಷನ್. ಹೆಣ್ಮಕ್ಳಿಗೆ ಗುರು 2ನೇ ಮೇಲೆ ತುಂಬ ಒಳ್ಳೆಯದು, ಗಂಡು ಮಕ್ಳಿಗಿದ್ರೂ ಒಳ್ಳೆಯದು. ತುಂಬ ಬಿಗ್ನೆಸ್ಗಾರಗಳು ಯಾರೆಲ್ಲ ಬಿಗ್ನೆಸ್ ಮಾಡ್ತಾಯಿದ್ದಾರೆ 100% ಅದು ಚಿನ್ನದ ಅಂಗಡಿ ಆಗಿರ್ಬೋದು, ಸ್ಟೋನ್ ಅಂಗಡಿ ಆಗಿರ್ಬೋದು, ಜ್ಯೋತಿಷ್ಯ ಹೇಳ್ತಿದ್ದರೂ ಕೂಡ ಸಕಲ ಸಂಪತ್ತು. ಇವಾಗ ಒಬ್ಬೊಬ್ರಿಗೆ ಏನಾಗುತ್ತೆ, ಸುಮ್ಮನೆ ಜ್ಯೋತಿಷ್ಯ ಕಲ್ತಿರ್ತಾರೆ, ಜ್ಯೋತಿಷ್ಯ ತಿಳ್ಕೊಂಡಿರ್ತಾರೆ, ಕಲ್ತಿರೋಕ್ಕೆ ನಾನು ನೋಡಿಲ್ಲ 100%. ನಾನು ಕೂಡ ಇನ್ನೊಂದು ಮಾತಾಡ್ತೀನಿ, ನಾನು ಫ್ರೀ ಕ್ಲಾಸ್ ಮಾಡ್ತಾಯಿದ್ದೀನಿ, 1 ವಾರ ಕ್ಲಾಸ್ ಇದೆ, ದಯವಿಟ್ಟು ಜಾಯಿನ್ ಆಗಿ. ಇದಾದಮೇಲೆ ಅಲ್ಲೇ 2 ತಿಂಗಳ ಕ್ಲಾಸನ್ನು ಅನೌನ್ಸ್ಮೆಂಟ್ ಮಾಡ್ತೀನಿ. ಒಂದು ಫ್ರೀ ಕ್ಲಾಸ್ಗೆ ನೀವು ದಯವಿಟ್ಟು ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಿರೋಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಾಬ್ಲಮನ್ನು ಬಗೆಹರಿಸ್ಕೊಳ್ಳಿ 100%. ಇವಾಗ ಕುಮಾರಸ್ವಾಮಿ ಏನಾದ್ರು ಒಂದು ಒಳ್ಳೆ ಕೆಲಸ ಆಗುತ್ತೆ ಅವ್ರ ಲೈಫಲ್ಲಿ. ನೋಡಿ, ಮಿಥುನ ರಾಶಿಗೆ ಗುರು ಬರೋದ್ರಿಂದ ನೀವು ಬರೆದಿಟ್ಕೊಳ್ಳಿ ದಯವಿಟ್ಟು. ಡಿಸೆಂಬರ್ ಭಾಳ ವೈಬ್ರೇಷನ್ 10ನೇ ತಿಂಗಳು 18ನೇ ತಾರೀಕಿಂದ ಡಿಸೆಂಬರ್ 5ನೇ ತಾರೀಕು ನಿಮ್ಗೆ ತುಂಬ ಬೆನಿಫಿಟ್ ಆಗುತ್ತೆ ಗುರು ಬದಲಾವಣೆ. ಇದು ನಾವೇ ಫಸ್ಟ್ ಕರ್ನಾಟಕದಲ್ಲಿ ಇದನ್ನು ಪ್ರೆಡಿಕ್ಷನ್ ಮಾಡ್ತಿರೋದು, ಯಾರೂ ಮಾಡಿಲ್ಲ, ಅಡ್ವಾನ್ಸಾಗಿ ಮಾಡ್ತಾಯಿದ್ವಿ ಅಲ್ವಾ ಮೇಡಮ್ ಅವರೇ? ಅಡ್ವಾನ್ಸಾಗಿ ವೈಬ್ರೇಷನ್ ಕಾಣ್ತಿದೆ. ಇದೆಲ್ಲವೂ ಕೂಡ ನಮ್ಮ ಕರ್ನಾಟಕದಲ್ಲಿ ಗ್ಯಾರಂಟಿ ಟಿ ವಿಲಿ ಗ್ಯಾರಂಟಿಯಾಗಿ ನೀವು ಚೆನ್ನಾಗಿರಿ ಅಂತ ಇದನ್ನೆಲ್ಲ ಪ್ರೆಡಿಕ್ಷನ್ ಮಾಡ್ತಿದ್ದೆ. ಹಾಗಾಗಿ ನೀವೆಲ್ಲರೂ ಕೂಡ ಗ್ಯಾರಂಟಿನ ಅತಿ ಹೆಚ್ಚು ನೋಡಿ, ಅತಿ ಹೆಚ್ಚು ನಮ್ಮ ವೀಡಿಯೋನ ನೋಡಿ ನಮಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ 100%. ನಾವಿಬ್ಬರು ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿಕೊಡ್ತಿದ್ವಿ 100%. ಒಳ್ಳೆಯದಾಗಲ್ಲ ನಮ್ಮ ಕುಟುಂಬಕ್ಕೂ ನಿಮ್ಮ ಕುಟುಂಬಕ್ಕೂ. ತುಂಬ ದುಡ್ಡು ಗುರು ಧನಸ್ಥಾನದಲ್ಲಿ ವಿಪರೀತ ರಾಜಯೋಗ. ಹಾಗಾಗಿ 1 ಗ್ರಾಮ್ ಬಂಗಾರ ಇಲ್ಲಾಂದರೆ ಗುರುಗ್ರಹದ ಬ್ಯಾಸ್ಲೆಟ್ ಹಾಕಬೇಕು, ಸಖತ್ ಪಾಸಿಟಿವ್ ಅನುಭವಿಸ್ತಾರೆ. ಗುರುಗ್ರಹದ ಬ್ಯಾಸ್ಲೆಟ್ ಏನಾದ್ರು ಯೂಸ್ ಮಾಡಿಬಿಟ್ರೆ ತುಂಬ ವೈಬ್ರೇಷನ್, ಭಾಳ ದೊಡ್ಡ ವೈಬ್ರೇಷನ್ ಕಾಣುತ್ತೆ. ನೀವು ಸಾಕಷ್ಟು ವಿಷ್ಣು ಅಂದರೆ ಬುಧನ ಟೆಂಪಲಲ್ಲಿ ಭಾಳ ವಿಶೇಷವಾಗಿ ಬುಧನ ಟೆಂಪಲ್ನ ದರ್ಶನ ಮಾಡಿ, ಗುರುಗ್ರಹನ ದರ್ಶನ ಮಾಡಿ, ಅದು ಸಖತ್ತು ಒಳ್ಳೆತ್ತೆ. ಮತ್ತು ಈ ಟೈಮಲ್ಲಿ ನಾನು ಹೇಳೋದು, ಸಾಕಷ್ಟು ಜನದ ಮನೆಯಲ್ಲಿ ದುಡ್ಡು ನಿಲ್ತಾಯಿಲ್ಲ, ದುಡ್ಡಿನ ಕಷ್ಟ, ನೆಮ್ಮದಿ ಇಲ್ಲ, ನಮಗೇನು ಪರ್ಚೇಸ್ ಮಾಡೋಕೆ. ಹತ್ತಿ ಮರನ ಎಲ್ಲರೂ ಟಚ್ ಮಾಡಬೇಕು. ನನ್ನ ಹತ್ರ ವೀಡಿಯೋ ಇದೆ, ತೋರಿಸ್ತೀನಿ, ನಾನು ಡೈಲಿ ಟಚ್ ಮಾಡ್ತೀನಿ. ಹತ್ತಿ ಮರವನ್ನು ನೀವು ಹೋಗಿ ಟಚ್ ಮಾಡಬೇಕು. ಹತ್ತಿ ಮರ ಅಂದರೆ ಅದು ಭಾಳ ವಿಶೇಷವಾಗಿ ಸಾಕ್ಷಾತ್ ದೇವ್ರುಗಳು ರೆಸ್ಟ್ ಕೂತ್ಕೊಳ್ಳೋಂಥ ಮರಗಳದು. ನೀವು ಹೋಗಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಿಮಿಷ ಮುಟ್ಟಬೇಕು. ಆವಾಗ ನಿಮ್ಮ ಮನೇಲಿ ದುಡ್ಡು ಅನ್ನೋದು ಬಂದೇ ಬರುತ್ತೆ. ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ, ದುಡ್ಡು ಬರುತ್ತೆ. ದುಡ್ಡು ಸಾಲ ಏನು 100 ಇರಲಿ ರೀ, ಡೈಲಿ ಒಂದು ರೌಂಡ್ ಹತ್ತಿ ಮರ ಹಿಂಗೆ ಮುಟ್ಟಕ್ಕೆ ಸ್ಟಾರ್ಟ್ ಮಾಡಿರಿ. ಬೆಳ್ಳೆಲ್ಲಿ ಪರ್ಸಿ ನಿಮ್ಮಲ್ಲಿರೋ ನೆಗೆಟಿವ್ ಇಲ್ಲ ಹೋಗಿ ಪಾಸಿಟಿವ್ ಆಗಿಬಿಡುತ್ತೆ. ಮತ್ತು ಮಕ್ಕಳು ಯಾರು ಓದ್ತವ್ರೆ IAS IPS ಎಕ್ಸಾಮು 10th PUC ಇವರೆಲ್ಲರೂ ಕೂಡ ಡೈಲಿ ಹಳ್ಳಿ ಮರ ಮುಟ್ಟಬೇಕು. ಹಳ್ಳಿ ಮರನ ಮುಟ್ಬಿಟ್ರೆ ನಿಮ್ಮಲ್ಲಿ ಏನು ಅನ್ಕತ್ತಿರ್ತೀರ ಅದು ನೀವು ಏನು ಆ ಮರನ ಬೇಡ್ತೀರ ಆ ಬಲ ಆಶೀರ್ವಾದ ಮಾಡಿಬಿಡುತ್ತೆ 100%. ಆ ಮರಕ್ಕೆ ಅಷ್ಟು ಪವರ್ ಇದೆ, ನೀವು ಮುಟ್ಟಬೇಕು, ಆ ಮರನ ಟಚ್ ಮಾಡಬೇಕು. ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ವೀಡಿಯೋ ಹಿಡಿದು ಎಲ್ಲ ವೈರಲ್ ಮಾಡಿ. ತುಂಬ ಜನಕ್ಕೆ ಒಳ್ಳೆಯದಾಗುತ್ತೆ, 4 ಜನಕ್ಕೆ ಒಳ್ಳೆಯದಾಗುತ್ತೆ. ನಾನು ವೀಡಿಯೋನ ನೆಕ್ಸ್ಟ್ ಟೈಮ್ ಹಾಕ್ತೀನಿ. ನನ್ನ ಹತ್ರ ನಾನು ವೀಡಿಯೋ ಮಾಡೋದೆಲ್ಲ ವೀಡಿಯೋ ಮಾಡಿದ್ದೀನಿ, ನಾನು ಮುಟ್ಟಿರೋದೆಲ್ಲ ನನ್ನ ಮೊಬೈಲಲ್ಲಿದೆ. ಆದರೂ ಕೂಡ ನಿಮಗೆ ನಾನು ಹೇಳ್ತಿದ್ದೀನಿ ತುಂಬ ಪಾಸಿಟಿವ್ ಆಗುತ್ತೆ 100%. ಸುತ್ತಲೂಬಹುದಾ? ಸುತ್ತೋದಕ್ಕಿಂತ ಮುಟ್ಟಬೇಕು. ಅದು ನಿಮ್ಮ ಎನರ್ಜಿ, ನೆಗೆಟಿವ್ ಎನರ್ಜಿನ ಅದನ್ನು ಹೇಳ್ಕೊಂಡು ಅದು ಪಾಸಿಟಿವ್ ಕೊಡ್ತೀನಿ. ನೀವು ಸುತ್ತಿರ ಏನೂ ಪ್ರಯೋಜನ ಇಲ್ಲ 100%. ನೀವು ಅದನ್ನು ಟಚ್ ಮಾಡಬೇಕು ಮರವನ್ನು ಹಿಂಗೆ ಟಚ್ ಮಾಡಿದಾಗ ನಿಮ್ಮ ನೆಗೆಟಿವ್ ಎಲ್ಲ ಎಳ್ಕೊಬಿಡುತ್ತೆ. ನಿಮ್ಗೆ ಏನು ಬೇಕು ಅದು ಪಾಸಿಟಿವ್ ಕೊಟ್ಬಿಡುತ್ತೆ. ಆ ಮರಕ್ಕೆ ಅಷ್ಟು ಪವರ್ ಇರುತ್ತೆ. ಭೂಮಿಲಿ ಇಡೀ ಸ್ವರ್ಗನೇ ಸಿಗುತ್ತೆ, ಇಂಥದ್ದು ಸಿಗಲ್ಲ ಅನ್ನಂಗಿಲ್ಲ ಜಗತ್ತಿನಲ್ಲಿ. ಭೂಮಿ ಒಳಗಡೆ ಬಣ್ಣೆಲ್ಲ ಕಲ್ಲದು ಗ್ರೀನ್ ಕಲರ್ ಸೀರೆ ಹುಟ್ಟಿದ್ರೆ ನೀವು, ರೆಡ್ ಕಲರ್ ಹುಟ್ಟಿರ, ಭೂಮಿ ಆಗಿದ್ರೆ ರೆಡ್ ಕಲರ್ ಒಂದು ಸ್ಟೋನ್ ಸಿಗುತ್ತೆ, ಗ್ರೀನ್ ಕಲರ್ ಒಂದು ಸ್ಟೋನ್ ಸಿಗುತ್ತೆ, ಯೆಲ್ಲೋ ಕಲರ್ ಸಿಗುತ್ತೆ. ಈ ಭೂಮಿ ಕಪ್ಪು, ಒಳಗಡೆ ತೆಗೆದ್ರೆ ಡೈಮಂಡ್ ವೈಟಾಗಿ ಕಾಣುತ್ತೆ. ಈ ಎಲ್ಲ ವಿಸ್ಮಯ ಅನ್ಸಲ್ಲ ನಿಮಗೆ? ಎಷ್ಟು ಅಡಗಿರ್ಬೋದು 100%. ಭಾಳ ಮಿರಾಕಲ್. ಎಷ್ಟೋ ದಿವಸ ಮೀನು ನೀರಿಲ್ಲದ್ರೆ ಭೂಮಿ ಒಳಗಡೆ ಇರುತ್ತೆ 100%. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ನೀವು ಟಚ್ ಮಾಡಬೇಕು, ತುಂಬ ರಾಜಯೋಗದ ಒಂದು ಫಲವನ್ನು ಕೊಡುತ್ತೆ. ನಾನು ತುಂಬ ಟಚ್ ಮಾಡಿ ನೀವು ಹಾಕ್ಸೋಣ ಅಂತಿದ್ದೆ ವೀಡಿಯೋನ, ನೀವು ಬೇಗ ಹಾಕ್ಸೋಣ ಅಂತಿದ್ದೆ. ಯಾಕಂದರೆ ಈ ಮರನ ಭಾಳ ವೈರಲ್ ಮಾಡಬೇಕು. ನಾನು ಟಚ್ ಮಾಡಿಸ್ಕೊಡ್ತೀನಿ. ತುಂಬ ಜನಕ್ಕೆ ಈ ಮರದಲ್ಲಿ ವೈಬ್ರೇಷನ್ ಇರೋದ್ರಿಂದ ನೀವು ಎಲ್ಲರೂ ಕೂಡ ನಿಮಗೆ ಅಪಾರವಾದ ಒಂದು ಕೀರ್ತಿಯನ್ನು ಕೊಡುತ್ತೆ ಮರದಲ್ಲಿ ವೈಬ್ರೇಷನ್ ಇರೋದ್ರಿಂದ. ನೋಡಿ, ನಾನು ನಿಮಗೇನೋ ಹೇಳ್ತಾ ಇದ್ದೀನಿ ಅನ್ನೋದಲ್ಲ, ನಾನು ಕೂಡ ಈ ಮರವನ್ನು ಮುಟ್ಟಿದ್ದೀನಿ, ಟಚ್ ಮಾಡಿದ್ದೀನಿ. ನೋಡಿ ಮೇಡಮ್ ಅವರೇ, ನೋಡಿ ಒಂಚೂರು ಹತ್ರ ಕ್ಲೋಸಪ್ಪಲ್ಲಿ ಹಿಡಿದ್ರೆ ಗೊತ್ತಾಗುತ್ತೆ. ನಾನು ಡೈಲಿ ಟಚ್ ಮಾಡ್ತೀನಿ. ನೀವು ನೋಡ್ತಾ ಇರಲ್ಲ ಮೇಡಮ್ ಅವರೇ, ಇದು ಹತ್ತಿ ಮರ ಅಂದರೆ ಸಾಕ್ಷಾತ್ ಶುಕ್ರ ಗ್ರಹ ವಾಸ ಮಾಡ್ತಾರೆ. ಹೌದೌದು, ಈ ಮರ ಇದೆ ನೋಡಿ, ಈ ಮರವನ್ನು ನಾನು ಟಚ್ ಮಾಡ್ತೀನಿ ಡೈಲಿ. ನಾನು ಹೋಗಿ ಬೆಳಗ್ಗೆ ನಾನು ಟಚ್ ಮಾಡ್ತೀನಿ 100%. ಈ ಮರವನ್ನು ನಾನು ಟಚ್ ಮಾಡ್ತೀನಿ. ನಾನು ಸಿಕ್ಕಾಬಟ್ಟೆ ನಾನು ಭಾಳ ವಿಶೇಷ 2 ದಿವಸದಿಂದ ಜಾಸ್ತಿ ಟಚ್ ಮಾಡ್ತಾಯಿದ್ದೀನಿ, ಪೂಜೆ ಮಾಡ್ತೀನಿ. ನಾನು 2 ದಿವಸದಿಂದ ತುಂಬ ವೈಬ್ರೇಷನ್. ಈ ಮರವನ್ನು ನೀವು ಟಚ್ ಮಾಡಬೇಕು, ಇಟ್ಕೊಳ್ಳಿ ನೀವು, ನೋಡಿ ರಾಜಯೋಗ ಬರುತ್ತೆ. ನೋಡಿದ್ರೆ ಮೇಡಮ್ ಅವರೇ ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ಇದು ಸಾಕ್ಷಾತ್ ಶುಕ್ರಗ್ರಹ. ಒಂಥರ ಈ ಮರನ ಟಚ್ ಮಾಡಿದ್ರೆ ದುಡ್ಡಿನ ಮೇಲೆ ಮಲಗ್ದಂಗೆ ಇರುತ್ತೆ. ಈ ಮರನೇ ದುಡ್ಡು, ಯಾರಿಗೂ ಗೊತ್ತಿಲ್ಲ, ಮರನೇ ದುಡ್ಡು. ಭಾಳ ವಿಶೇಷ ಅರ್ಥ. ಎಲ್ಲ ಮರದಲ್ಲೇ ಈ ಪ್ರಪಂಚ ನಿಂತಿರೋದು.
ಮರ ನಿಮಗೆ ಕೂರಕ್ಕೆ ಬೇಕು, ಒತ್ಕೋಗಕ್ಕೆ ಬೇಕು, ಮಕ್ಕಳು ತೊಟ್ಲಾಡ್ಸಕ್ಕೆ ಬೇಕು, ಮತ್ತು ಮಿಂಚೆ ಮರದ ಲಾಕಲ್ಲಿ ಇಡೋರು ದುಡ್ಡನ್ನ, ಲಾಕರ್ ಕ್ಯಾಶ್ ಹಿಂಗೆ ಎಳೆದಾಡೋದು ಮರ, ಅದು ಹತ್ತಿ ಮರವನ್ನು ಯಾರು ನೀವು ಹಿಂಗೆ ಟಚ್ ಮಾಡಿದ್ರು, ನೀವು ಟಚ್ ಮಾಡಿಬಿಟ್ಟು ಎಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಗಳು ಹಾಕಿ ಅದು ನನಗೆ ಕಳಿಸಿ, ನಾವೆಲ್ಲ ಬೇಕಾದ್ರೆ ಗ್ಯಾರಂಟಿ ಟಿ ವಿ ನೆಕ್ಸ್ಟ್ ವಾರ ಹಾಕೋಣ 100%. ಯಾರ್ಯಾರು ಟಚ್ ಮಾಡಿದ್ರು ಎಲ್ಲ ನನ್ನ ನಂಬರ್ಗಳಿಗೆ ವಾಟ್ಸಪ್ ಮಾಡಿ 100% ನಾನು ನೆಕ್ಸ್ಟ್ ವಾರ ನೀವು ಕಳಿಸಿರೋದು ಫೋಟೋ ಸಮೇತ ನೀವು ಗ್ಯಾರಂಟಿ ಟಿ ವಿಲಿ ಹಾಕ್ಸ್ತೀನಿ. ನನ್ನ ನಂಬರ್, ನಮ್ಮ ಸಂಸ್ಥೆ ನಂಬರ್ಗೆ ಎಲ್ಲ ವಾಟ್ಸಪ್ ಮಾಡಿ. ಯಾರ್ಯಾರು ಮುಟ್ಟಿದ್ರು ಹತ್ತಿ ಮರ ಹಳ್ಳಿ ಮರನ ವಿಪರೀತ ರಾಜಯೋಗ ಬರುತ್ತೆ. ಮಿಥುನ ರಾಶಿಯವ್ರಿಗಂತ ಮೇಡಮ್ ಅವರೇ ಅಷ್ಟ ಐಶ್ವರ್ಯ ಕಾದಿದೆ. ನೀವು ಅದರಲ್ಲೂ ಕೂಡ ಚಿನ್ನದ ಅಂಗಡಿ ಇಡ್ತವ್ರಿಗೆ, ದೇವಸ್ಥಾನದಲ್ಲಿ ಪುರೋಹಿತರುಗಳಿಗಂತೂ ಭಯಂಕರವಾದ ದುಡ್ಡನ್ನು ನೋಡ್ತಾರೆ. ಪುರೋಹಿತರುಗಳು ದುಡ್ಡುಗಳನ್ನ ಅವ್ರಿಗೆ ನಂಬರ್ 1 ದುಡ್ಡು ಬರೋದು 100%. ವಾಕ್ಸ್ಥಾನದಲ್ಲಿ ಗುರು ಇದ್ದರೆ ಸಕಲ ಸಂಪತ್ತು ಐಶ್ವರ್ಯನೂ ಬಂದ್ಬಿಡುತ್ತೆ ಮೇಡಮ್ ಅವರೇ. ಓಕೆ, ಸೊ ಮುಂದಿನ ರಾಶಿ ಬಗ್ಗೆ ಮಾತಾಡೋದಾದರೆ ಕಟಕ ರಾಶಿ. ಕಟಕ ರಾಶಿಯಲ್ಲಿ ನಾ ಆಗಲೇ ಹೇಳಿದಂಗೆ ಗುರು ವಕ್ರ ದೃಷ್ಟಿಯನ್ನು ಬೀರಿದೆ. ಸೊ ವಕ್ರ ದೃಷ್ಟಿ ಯಾವ ರೀತಿಯಾದಂತಹ ಅಶುಭ ಫಲವನ್ನು ತಂದು ಕೊಡುತ್ತೆ ಕಟಕ ರಾಶಿಯವರಿಗೆ, ಹಾಗೆ ಪರಿಹಾರ ಏನಿರುತ್ತೆ ಗುರುಗಳೇ? ನೋಡಿ, ಗುರುಗ್ರಹ ಭಾಳ ವಿಶೇಷವಾಗಿ ಕಟಕ ರಾಶಿ ಪುನರ್ವಸು ನಕ್ಷತ್ರದಲ್ಲಿ ಭಾಳ ವಿಶೇಷವಾಗಿ ಗುರುಗ್ರಹ ಬರ್ತಾನೆ ಕಟಕ ರಾಶಿಗೆ. ಗುರು ರಾಶಿಲಿರೋದ್ರಿಂದ ಸಿಕ್ಕಾಬಟ್ಟೆ ಕಾಯಿಲೆದ ವಾತಾವರಣ ಅವ್ರ ಮನೇಲಿ ಕಂಡು ಬರುತ್ತೆ. ಗುರುಗ್ರಹ ರಾಶಿಯಲ್ಲಿದ್ದಾಗ ತುಂಬ ಕಾಟ. ನೋಡಿ, ಮಿಥುನ ರಾಶಿಲಿತ್ತು, ನೀವು ಕುಮಾರ್ ಸಮರ್ ಹಾಸ್ಪಿಟ್ಲ್ ಅಡ್ಮಿಂಟ್ ಆಗಿದ್ರು ಅಂತ ಹೇಳಿದ್ರು. ಮತ್ತು ಕಾಂತಾರ ಸಿನಿಮಾ ಕಾನ್ ನಕ್ಷತ್ರ ಮಿಥುನ ರಾಶಿ ಸಿನಿಮಾದಲ್ಲಿ ಒಬ್ಬೊಬ್ಬರು ಏನೋ ಸತ್ತೋಗ್ತವ್ರೆ ಅಂತ ಹೇಳ್ತಾಯಿದ್ರು 100%. ಯಾಕಷ್ಟು ನಾನು ಮೊನ್ನೆ ಒಂಬಾಳೆ ಪಿಕ್ಚರ್ ಪ್ರೊಡ್ಯೂಸರ್ ನಾವು ಹಿಂಗೆ ಚೆನ್ನಾಗಿ ಹೋಗ್ಬೇಕಾದ್ರೆ ಇಬ್ಬರು ಒಟ್ಟಿಗೆ ಮಾತಾಡಿದ್ವಿ, ಹಿಂಗೆ ಆಯ್ತಲ್ಲ ಏಕೆ ಅಂತ. ಅಷ್ಟು ಬೇಗ ಅವ್ರನ್ನೂ ಕೇಳಿದೆ, ಅವ್ರದ್ದು ಮಕರ ರಾಶಿ. ನಾನು ನಿಮ್ಮ ರಾಶಿ ಏನು ಅಂದೆ, ಮಕರ ರಾಶಿ ಅಂದರೆ ಬಿಡ ಅಂತ ಸುಮ್ಮನೆ ಅದೇ 100%. ಅವ್ರದ್ದು ಕೂಡ ಮಕರ ರಾಶಿ, ಭಾಳ ವೈಬ್ರೇಷನ್ನು. ಕಿರಗಂದಲೂರು ಅವ್ರದ್ದು 100% ಭಾಳ ವಿಶೇಷ. ಅವ್ರ ತಂಗಿನೂ ನಮ್ಮಮ್ಮನೂ ಒಳ್ಳೆ ಫ್ರೆಂಡು, ಭಾಳ ಒಳ್ಳೆ ಫ್ರೆಂಡು, ನನ್ನ ಸ್ವಂತ ಮಗಳ ಥರ ಇದ್ದಾರೆ ಅವರಿಬ್ಬರು 100%. ಅವರು ಡಾಕ್ಟ್ರು ಪಾಪ. ಹಾಗಾಗಿ ನಾನು ಹೇಳಿದೆ ನಮ್ಮಮ್ಮ ಎಲ್ಲ ಅಂತ. ಹಾಗಾಗಿ ನಮ್ಮಮ್ಮನವ್ರು ಒಳ್ಳೆ ಫ್ರೆಂಡ್ ಈಗಲೂ. ನಮ್ಮಮ್ಮಗೆ ದಿ ಬೆಸ್ಟ್ ಫ್ರೆಂಡ್ ಅವ್ರ ತಂಗಿನೇ. ಹಾಗಾಗಿ ಭಾಳ ವೈಬ್ರೇಷನ್ ತುಂಬ. ಈ ಒಂದು ಕಟಕ ರಾಶಿಗೆ ಗುರುಗ್ರಹ ರಾಶಿಗೆ ಬಂದಾಗ ಸಿಕ್ಕಾಪಟ್ಟೆ ಕಾಯಿಲೆಯನ್ನು ಅನುಭವಿಸ್ತಾರೆ. ಮತ್ತು ಶನಿ 9ನೇ ಮನೇಲಿದ್ದಾಗ ಆಸ್ಟೆಂಟ್ಗಳಾಗ್ಬಿಡುತ್ತೆ. ಅವ್ರ ಅಪ್ಪನಿಗೆ, ಕುಟುಂಬದಲ್ಲಿ ಯಾರಿಗಾರು ಆಸ್ಟೆಂಟ್ ಪ್ರಾಬ್ಲಮ್ ನೋಡ್ತಾರೆ. ಈ ಒಂದು 45 ದಿವಸದಲ್ಲಿ ಆಸ್ಟೆಂಟ್ ಆಗಿಬರುತ್ತೆ. ಅದು ಯಾವುದರ ರೀತಿಲಾದ್ರು ಆಸ್ಟೆಂಟನ್ನು ಜಾಸ್ತಿ ನೋಡ್ತಾರೆ. ಮೂಳೆ ಮುರ್ಕನ್ನೋದು ತುಂಬ ಜಾಸ್ತಿ ಇವರೇ ಆಗಿರ್ತಾರೆ. ಮೂಳೆ ಮುರ್ಕನ್ನೋದು, ತಲೆ ಒಡೆದೋಗೋದು, ರಕ್ತ ಬರೋದು, ಬೆನ್ನು ಮೂಳೆ ಮುರಿದೋಗ್ಬಿಡೋದು, 100% ಮಕ್ಕಳೇ ಮಲಗೋದು, ಸಣ್ಣ ಮಕ್ಕಳು ಹುಲ್ಲು ಮೆಟ್ಲ ಮೇಲಿಂದ ಬಿದ್ದುಬಿಡೋದು, ದೊಡ್ಡವರು ಗಲಾಟೆ ಮಾಡಿ ಹೊಡ್ತಾ ತಿನ್ಕೊಬರೋದು, ಇಲ್ಲ ಹೊಡೆದಾಡೋದು, ಬೈದಾಡೋದು, ಇದೆಲ್ಲ ಗುರು ರಾಶಿಲಿದ್ದವ್ರಿಗೆ ಕಟಕ ರಾಶಿಗೆ ಇಷ್ಟೊಂದು ಕಷ್ಟ ಇರುತ್ತೆ. ಕಟಕ ರಾಶಿಯರು ಈ ಒಂದು ಪ್ರಾಬ್ಲಮಿಂದ ಆಚೆ ಬರಬೇಕಂದ್ರೆ ನೀವು ಬಹಳ ವಿಶೇಷವಾಗಿ ಮೊಸರನ್ನವನ್ನು ಅತಿ ಹೆಚ್ಚು ನೀವು ಸೋಮವಾರ ಸಹ ದಾನವನ್ನು ಮಾಡಬೇಕಾಗತ್ತೆ. ಸೋಮವಾರ ಸಹ ಮೊಸರನ್ನವನ್ನು ದಾನ ಮಾಡಿದಾಗ, ಕಡಲೆಕಾಳು ವಸ್ತುವನ್ನು ದಾನ ಮಾಡಿದ್ರೆ ನಿಮಗೆ ಈ ದೋಷದಿಂದ ನೀವು ಆಚೆ ಬರ್ತೀರ. ಮತ್ತು ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ದಿಷ್ಟಿ ಹೋಗೋಕ್ಕಂತ ನಮ್ಮಲ್ಲಿ ಕಲ್ಲಿದೆ 100%. ಅದನ್ನು ನೀವು ಇಷ್ಟಪ್ಪನಾರು ಇಡ್ತಿರೋ ನನಗದು ಗೊತ್ತಿಲ್ಲ. ನಿಮ್ಮ ಮನೆ ಮುಂದೆ ಇಡ್ಬೋದು, ಮನೆ ಒಳಗಡೆ ಇಡ್ಬೋದು, ನಿಮ್ಮ ರೂಮಲ್ಲಿ ಇಡ್ಬೋದು. ದಿಷ್ಟಿ ಹೋಗೋಕ್ಕಂತೆಲ್ಲ ಕಲ್ಲುಗಳಿದೆ. ಇಷ್ಟು ಸಹ ಕೈಲಿ ಹಾಕೋದು ನೋಡಿದ್ರಲ್ವ, ದಿಷ್ಟಿ ಹೋಗೋಕ್ಕೂ ಕೂಡ ಕಲ್ಲುಗಳಿದೆ. ಅದನ್ನು ಯೂಸ್ ಮಾಡಬೇಕು. ನೀವು ಚಪ್ಪಲಿ ಬಿಡೋ ಜಾಗದಲ್ಲಿ ಇಟ್ಟರೆ ತುಂಬ ಒಳ್ಳೆಯ ಫಲವನ್ನು ಅನುಭವಿಸ್ತೀನಿ. ನೀವು ನಮ್ಮ ಸಂಸ್ಥೆ ಬಂದರೆ ಇವೆಲ್ಲ ಸಿಗುತ್ತೆ 100%. ನಾವು ಅಂದರೆ ಎಲ್ಲ ಇಂಟರ್ನ್ಯಾಷನಲ್ ಏನೇನಿದೆ ಎಲ್ಲನೂ ನನ್ನಲ್ಲಿ ಸಿಗೋದ್ರಿಂದ ನಾನು ಕೊಡ್ತೀನಿ. ಯಾಕಂದರೆ ಆಲ್ ಓವರ್ ವರ್ಲ್ಡಲ್ಲಿ ಏನು ಸಿಗುತ್ತೆ ಅದನ್ನೆಲ್ಲನೂ ಕೂಡ ನಿಮಗೆ ಪ್ರೆಡಿಕ್ಷನ್ನಾಗಿ ಕೊಡ್ತಾ ಇರ್ತೀನಿ. ಇದನ್ನು ದಯವಿಟ್ಟು ಯೂಸ್ ಮಾಡಿ, ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ತುಂಬ ವೈಬ್ರೇಷನ್. ಈ ಕಟಕ ರಾಶಿಯಲ್ಲಿ ಜಾಸ್ತಿ ಮಾಟ ಮಂತ್ರ ಬೇಗ ತೊಟ್ಟುಬಿಡುತ್ತೆ. ಹಾಗಾಗಿನೇ ನಮ್ಮಲ್ಲಿ ಮಾಟ ಮಂತ್ರ ಆಗದಿರೋ ಥರ ಕಲ್ಲು ಯಾರೇ ಮಾಡಿಸಿದ್ರಿ, ಏನೇ ವಶೀಕರಣ ಮಾಡಿದ್ರು, ಆ ಕಲ್ಲು ನಿಮ್ಮಲ್ಲಿದ್ದರೆ ನಿಮಗೆ ಮಾಟ ಮಂತ್ರ ಬರೋಲ್ಲ. ಆ ಕಲ್ಲನ್ನು ನಾನು ಕೊಡ್ತೀನಿ. ಅದು ನೀವು ನೋಡ್ಬಿಟ್ಟು ಶಾಕ್ ಆಗಿ ಹೋಗ್ಬಿಡ್ತೀರ. ಸೇಮ್ ತಲೆ ಕೂದಿದ್ದಂಗೆ ಇರುತ್ತೆ. ಗ್ರೀನ್ ಕೂದಲು ಹಿಂಗೆ ತೆಗೆದು ಹಿಂಗೆ ನೋಡಿದರೆ ಸಖತ್ ವೈಬ್ರೇಷನ್. ಈ ಕಲ್ಲು ಭಾಳ ವಿಶೇಷವಾಗಿ ನೀವು ಒಂದೊಂದು ಥರ ಸಿಗುತ್ತೆ 100%. ಈ ಕಲ್ಲು ನಿಮ್ಮ ಮನೇಲಿದ್ದರೆ ಯಾವುದೇ ಭೂಮಿಲಿ ಯಾವತ್ತೇ ಮಾಡಿಸಿರಲಿ, ಇನ್ನು ಮುಂದಕ್ಕೆ ಏನೇ ನಿಮಗೆ ಮಾಟ ಮಂತ್ರ ಮಾಡಲಿ ನಿಮಗೆ ಯಾವುದೇ ಕಾರಣಕ್ಕೂ ಬರಲ್ಲ. ಮತ್ತು ಈ ಕಲ್ಲು ನಿಮ್ಮ ಮನೇಲಿದ್ದರೆ ದುಡ್ಡು ಭಯಂಕರವಾಗಿ ಬರುತ್ತೆ. ಅದು ಹೆಂಗೆ ಬರುತ್ತೆ ಗೊತ್ತಿಲ್ಲ. ನಿಮಗೆ ದುಡ್ಡು ಸಾಲೆಲ್ಲ ತೀರಿಸ್ತೀರಾ, ನಿಮಗೆ ದುಡ್ಡು ಜಾಸ್ತಿ ಬರುತ್ತೆ. ಇಷ್ಟ ಬಂದಂಗೆ ಮೊಬೈಲ್ ತಗೋತೀರ, ಇಷ್ಟ ಬಂದಂಗೆ ಬಟ್ಟೆ ತಗೋತೀರ, ಇಷ್ಟ ಬಂದಂಗೆ ಹೋಟ್ಲ್ ಊಟ ಮಾಡಿದ್ರೆ ಎಲ್ಲ ನಿಮಗೇನು ಕಷ್ಟ ಅನ್ಸೋದೇ ಬರಲ್ಲ. ಈ ಕಲ್ಲು ನೀವು ತಗೋಬೇಕಷ್ಟೇ, ತೆಗೆದು ಇಟ್ಕೋಬೇಕು. ಸುಮ್ಮನೆ ಶೋ ಪೀಸ್ ಥರ ಇಟ್ಬಿಡಿ ಟಿ ವಿ ಸ್ಟ್ಯಾಂಡ್ ಹತ್ರ, ಅದನ್ನೇನು ಮುಟ್ಬಿಟ್ಟು ನಿಮ್ಗೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಮುಂದಿನ ತುಂಬ ಜನ ಗೊತ್ತಿದ್ದಲ್ಲೇ ಸರಳ ವಾಸ್ತುನೆಲ್ಲ ಗಾಡಿಯೆಲ್ಲ ಗ್ಲಾಸ್ ಪೀಸ್ ನೆತಾಕೆಂದ್ರೆ ಇವೆಲ್ಲ ಹೆವಿ ಪಾಸಿಟಿವ್. ತಗೊಂಡಾಗಿಡಿ ಸ್ಟೋನ್ಗಳು ಹೆವಿ ರಿಸಲ್ಟ್ ಬರುತ್ತೆ. ಬರೀ ಮಗ್ಗಿ ಮಾಡಿಬಿಟ್ಟು ಸರಳವಾಗಿ ಹೇಳ್ಬಿಟ್ಟು ಹೋಗಿ ಸರಳವಾಗಿ ಸಾಯನಲ್ಲ, ಅವರು ವಿಚಿತ್ರವಾಗಿ ಸತ್ತರು 100%. ಬರೀ ನಾನೊಂದು ಮಾತು ಹೇಳ್ತೀನಿ ಕೇಳಿ, ಯಾರು ಕೂಡ ಈ ಭೂಮಿಲಿ ಮನೇಲಿ ಕುದುರೆ ಫೋಟೋ ಒಬ್ಬರು ಹಾಕ್ಬೇಡಿ. ಕುದುರೆ ಫೋಟೋ ಒಬ್ಬರು ಹಾಕ್ಬಾರ್ದು. ಯಾಕೆ ಶ್ರೇಯಸ್ ಅಂತಾರೆ, ಇದು ತಪ್ಪು ಮಾಹಿತಿ. ಹುಚ್ಚಿನ ಮೊದಲು ಉಂಡೋನ್ ಜನ ನಂತರ ಯಾರೋ ಒಬ್ರು ಹೇಳಿದ್ರೆ ಅದೆಲ್ಲರೂ ಫಾಲೋ ಮಾಡ್ತಾರೆ.
ಯಾರೂ ಕೂಡ ಕುದುರೆ ಫೋಟೋವನ್ನು ದಯವಿಟ್ಟು ಮನೇಲಿ ಹಾಕ್ಬೇಡಿ, ಅದು ನಮಗೆ ಒಳ್ಳೇದಲ್ಲ 100%. ಯಾರ್ಯಾರ ಮೇಲೆ ಕುದುರೆ ಫೋಟೋ ಹಾಕಿದ್ರು ಅವ್ರ ಮನೇಲಿ ಬೇಗ ಗಂಡದಿರು ಸತ್ತೋಗ್ಬಿಡ್ತಾರೆ, ಅವ್ರ ಮಕ್ಕಳು ಓಡೋಗ್ಬಿಡ್ತವೆ, ಬೇರೆ ಕ್ಯಾಸ್ಟ್ ಮದುವೆ ಮಾಡ್ಕೊಬಿಡ್ತಾರೆ, ಆರೋಗ್ಯ ಹಾಳು ಮಾಡ್ಕೊಬಿಡ್ತಾರೆ. ನೋಡಿ ಹೈಯೆಸ್ಟ್ ಸರಳ ವಸ್ತು ಕುದುರೆ ಫೋಟೋ ಹಾಕ್ಸೋರು, ಆ ವೈನ್ ಚುಚ್ಚಿ ಸಾಯಿಸ್ಬಿಟ್ರು. ಯಾಕೆ ಸಾಯಿಸಿದ್ರು? ಕುದುರೆ ಹಿಡಿದವರು, ಕುದುರೆ ಬಂದು ಒಡೆದಾಟದ ಸಂಕೇತ, ಏನೇಳಿ ಜಗಳದ ಸಂಕೇತ. ಅದೇ ಮಾದರಿ ಅಶ್ವಮೇಧ ಕುದುರೆ ಕಟಾಯ ಅಂತ ಅಂದರು. ಯಾಕೆ ಕುಮಾರಸ್ವಾಮಿ ಅವರಿಬ್ಬರು ಎಲ್ಲಿ ಚೆನ್ನಾಗಾದ್ರು. ಅಶ್ವಮೇಧ ಪಿಕ್ಚರ್ ಹಾಡು ಹೇಳಿದ್ಮೇಲೆ ಅಣ್ಣ ತಮ್ಮದ್ರು ಇಬ್ಬರೂ ಚೆನ್ನಾಗಿಲ್ಲ, ಹೃದಯದ ಸಮುದ್ರ. ಮತ್ತು ಕುದುರೆ ಸಾಕಿರೋ ಫ್ಯಾಮಿಲಿ ಒಂದೂ ನೆಟ್ಟಿಗಿಲ್ಲ. ವಿಜಯಮಲ್ಯ ಆಗಿರ್ಬೋದು, ಇನ್ನೊಬ್ಬರು ಅದು ದನ ಗೋನ್ ಸಾಕ್ತಿರೋ ಮನೆಲ್ಲ ಉದ್ಧಾರ ಆಗಿದ್ದಾರೆ. ಕುದುರೆ ಸಾಕಿದ್ಮೇಲೆ ಒಂದೂ ನೆಮ್ಮದಿಲ್ಲ. ಶಬರಿಮಲೆ ಧ್ವಜದ ಕಂಬದ ಮೇಲೆ ಕುದುರೆ ಫೋಟೋ ಇಟ್ಟಾರೆ. ಇನ್ನೂ ಶಬರಿಮಲೆ ಅಯ್ಯಪ್ಪ ಸ್ವಾಮಿದು ಇನ್ನೂ ಬಗೆಹರಿದಿಲ್ಲ 100%. ಭಾರತದ ಕೇಳಿ ಅಯ್ಯಪ್ಪ ಸ್ವಾಮಿಗೆ ಇಬ್ಬರು ಹೆಣ್ತಿರು, ಒಬ್ಬ ಮಗ ಅಂತ ಹೇಳೋದು ಯಾರೂ ನೆಮ್ಮದಿಲ್ಲ. ಹಾಡೆಲ್ಲ ಬರೆದ್ರು ಬ್ರಹ್ಮಚಾರಿ ಅಂತ, ಅವ್ರಿಗೊಬ್ಬ ಮಗ ಇದ್ದಾನೆ, ಇಬ್ಬರು ಹೆಣ್ತಿರಿದ್ದಾರೆ ಅಯ್ಯಪ್ಪ ಸ್ವಾಮಿಗೆ 100%. ಮತ್ತು ಅಯ್ಯಪ್ಪ ಸ್ವಾಮಿ ನೀವು ಲವಕುಶನ ನೋಡಿ, ರಾಮ ಕುದುರೆ ಕಟ್ಟಿ 100% ಮಕ್ಳಿಗೆಲ್ಲ ಹೊಡ್ತಾ ತಿಂದರು. ಅರ್ಜುನ ಬಬ್ರವಾಹನ ಪಿಕ್ಚರಲ್ಲಿ ನೋಡಿದ್ರೆ ಏನೇಳಿ ಅವರು ಮಗನ ಕೈಲೇ ಹೊಡ್ತಾ ತಿಂದರು. ಅಂದರೆ ಕುದುರೆ ಬಂದು ಜಗಳದ ಸಂಕೇತ. ನಿಮ್ಮ ಮನೇಲಿ ಹಸು ಫೋಟೋಗಳು ಹಾಕಿ, ನಂದಿ ಫೋಟೋಗಳು ಹಾಕಿ, ಭಾಳ ಒಳ್ಳೆಯದು. ಯಾರ್ಯಾರ ಮೇಲೆ ಕುದುರೆ ಫೋಟೋ ಹಾಕಿರೋ ನಿಮ್ಮ ಮನೇಲಿ ಫಸ್ಟು ತೆಗೀರಿ. ಕುದುರೆ ನಮ್ಮ ಸಂಕೇತ ಅಲ್ಲ 100%. ಅಶ್ವಮೇಧ ಕುದುರೆನಾಗಿರ್ಬೋದು, ಸೂರ್ಯ ಕುದುರೆ ಬಂದು ಸಪ್ತಮ ಕುದುರೆ, ಇದೆಲ್ಲ ಅಲ್ಲ 100%. ಇದು ರಾಂಗ್ ಮಾಹಿತಿ. ಈ ರಾಂಗ್ ಮಾಹಿತಿ ನೀವು ಯಾರೆಲ್ಲ ಅಡಿಕ್ಟ್ ಆಗಿರ್ತೀರೋ ನಿಮ್ಮ ಮನೇಲಿ ಒಂದಲ್ಲ ಒಂದು ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಕುದುರೆ ಫೋಟೋ ದಯವಿಟ್ಟು ಇಡಬೇಡಿ. ಸೊ ಕತ್ತೆ ಫೋಟೋಗಳನ್ನ ಇಡ್ತಾರಲ್ಲ, ಕತ್ತೆ ಒಳ್ಳೆಯದು, ಭಾಳ ಒಳ್ಳೆಯದು. ಇವತ್ತು ನೀವು ಎಲ್ಲೇ ಅಯ್ಯಪ್ಪ ಸ್ವಾಮಿಗೆ ಹೋಗಲಿ, ಇನ್ನೊಂದಕ್ಕೆ ಹೋಗಲಿ, ಅಲ್ಲೆಲ್ಲ ಕುದುರೆ ಮೇಲೆ ಏನಂತ ಎಲ್ಲ ಕತ್ತೆ ಮೇಲೆ ಐಟಮ್ ಹೋಗೋದು. ಕತ್ತೆ ಬಂದು ಭಾಳ ಒಳ್ಳೆಯ ಸೂಚನೆ. ಕತ್ತೆ ನಿಮ್ಗೆ ರೋಡಲ್ಲಿ ಸಿಕ್ಬಿಟ್ರೆ ನಿಮ್ಮ ಅದೃಷ್ಟ 100%. ಕತ್ತೆ ಫೋಟೋ ಇಟ್ಟರೆ ತುಂಬ ಒಳ್ಳೆಯದು. ಈ ಬಿಗ್ ಬಾಸ್ ಮೇಲೆಲ್ಲ ಕತ್ತೆ ಫೋಟೋ ಎಲ್ಲ ಇಟ್ಟಾರೆ ಒಳಗಡೆ, ನಿಮ್ಗೆ ಅದು ಕ್ಯಾಮ್ರಾಗೆ ತೋರಿಸಲ್ಲ. ನಾನು ಹೇಳ್ತಿರೋ ಟೆಕ್ನಾಲಜಿ ಎಲ್ಲ ಬಿಗ್ ಬಾಸ್ ಮೇಲೆ ಸ್ಟೋನ್ಗಳಿದೆ, ಅಂದರೆ ಅಲ್ಲ ಬೇರೆ ಇದೆ, ಅದು 100% ನಾನು ಹೇಳ್ತೀನಿ. ಅಲ್ಲೆಲ್ಲ ಕತ್ತೆ ಫೋಟೋ ಇರುತ್ತೆ, ನರಿ ಫೋಟೋ ಇರುತ್ತೆ ಬಾತ್ರೂಮಲ್ಲಿ. ನೀವು ಬಿಗ್ ಬಾಸ್ ಮನೆಗೆ ಹೋಗಿ ಬಂದವ್ರಿಗೆ ಮಾತ್ರ ಗೊತ್ತು. ಅದೆಲ್ಲ ಕ್ಯಾಮ್ರಾದಲ್ಲಿ ಪಂಚ್ ಆಗಲ್ಲ, ಮ್ಯಾಲೆ ಇಟ್ಟಿರ್ತಾರೆ. ಕ್ಯಾಮ್ರಾ ನಮ್ಮ ತಲೆವರೆಗೆ ಇಟ್ಟಿರ್ತಾರೆ, ಮ್ಯಾಗಡೆಲ್ಲ ಅದೆಲ್ಲ ಇಟ್ಟಿರ್ತಾರೆ. ಮತ್ತು ಊಟ ಟೇಬಲೆಲ್ಲ ಸ್ಟೋನ್ ಇಟ್ಟಿರ್ತಾರೆ. ದೇವ್ರ ವಿಗ್ರಹಕ್ಕೆ ದೇವ್ರನ್ನೇ ನಂಬಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಅವರೆಲ್ಲ ಫಾರಿನವ್ರು ನಡೆಸೋದು ಬಿಗ್ ಬಾಸ್ನ, ಕನ್ನಡದವರೆಲ್ಲ ನಡೆಸೋದು. ಅವ್ರು ಕ್ರಿಶ್ಚಿಯನ್ಸ್ ನಡೆಸ್ತಾರೆ ಬಾರಲ್ಲಿ. ಅವ್ರ ದೇವ್ರ ಫೋಟೋನ, ದೇವ್ರ ವಿಗ್ರಹ ಇದೆ, ನಾನು ಆ ವಿಗ್ರಹನ ಎಷ್ಟು ಸರಿ ಪೂಜೆ ಮಾಡಿದ್ದೀನಿ. ಎಲ್ಲ ಹಿಂದ್ಗಡೆ ಬರೀ ಸ್ಟೋನು, ಅಲ್ಲಿಗೆ ಬಂದು ಅವರೆಲ್ಲ ಇಂಗ್ಲೀಷ್ ಸ್ಟೈಲಲ್ಲೆಲ್ಲ ಬರೆದಿಟ್ಟಿರ್ತಾರೆ. ಅಲ್ಲಿಗೆ ಯಂತ್ರಗಳನ್ನ ಬರೆದಿಟ್ಟಿರ್ತಾರೆ. ಊಟದ ಟೇಬಲ್ ಅಡಿಗೆಲ್ಲ ಸ್ಟೋನ್ ಇಟ್ಟಿರ್ತಾರೆ. ಮಲಗಬೇಕಾದ್ರೆ ಮಂಚಕ್ಕೆಲ್ಲ ಸ್ಟೋನ್ ಇಟ್ಟಿರ್ತಾರೆ ಒಂದೊಂದು ಮೂಲೆಗೆ. ನಾನು ಒಂದು ಸರಿ ಈ ವಾರ ಪ್ರಶಾಂತ್ ಸಂಬರ್ಗೆ ಹೋಗ್ಬಿಡ್ತೀನಿ ಅಂತ ನಂಗೆ ಡೌಟ್ ಆಗ್ಬಿಡುತ್ತೆ. ನಾನು ಅಸ್ಟ್ರಾಲಜರ್ ಅಲ್ವಾ, ಹೆಂಗಾರ ಮಾಡಿ ಕಲ್ಲು ಕಿತ್ಬಿಡ್ತೀನಿ, ಅವ್ನು ಹೋಗ್ಬಾರ್ದು ವಾರ ಅಂತೇಳಿ ಮಂಚಿಗೆ ಇಟ್ಟಿರೋ ಕಲ್ಲನ್ನ ಕಿತ್ಕೊಬಿಡ್ತೀನಿ. ನಾನು ಎತ್ತಿಟ್ಬಿಡ್ತೀನಿ. ಆ ವಾರ ಹೋಗಲ್ಲ, ಮುಂದಿನ ವಾರ ಕಂಡಿಸ್ತೀನಿ, ಹೋಗೇ ಬಿಡ್ತೀನಿ, ಆಚೆ ಹಾಕ್ಬಿಡ್ತಾರೆ ಆ ವಾರವನ್ನು. ಪ್ರಶಾಂತ್ ಸಂಬರ್ಗಿರ ಮಂಚಕ್ಕೆಲ್ಲ ಸ್ಟೋನ್ ಹಾಕಿರ್ತಾರೆ, ಮತ್ತು ನೀವು ಗಾರ್ಡನೆಲ್ಲ ಸ್ಟೋನ್ಗಳಿದ್ದಾವೆ, ಸ್ಟೋನ್ ಇದ್ದಾವೆ, ಜೈಲಲ್ಲಿ ಸ್ಟೋನ್ ಇದ್ದಾವೆ. ಅಂದರೆ ಅಷ್ಟು ವೈಬ್ರೇಷನ್ ಆಗೋಕ್ಕೆ ಸ್ಟೋನ್ ಯಾವಾಗಲೂ ಮಾತಾಡೋನ ಥರ ಈ ಸ್ಟೋನ್ನ ನೀವು ಇಟ್ಟಾಗ ಹೆವಿ ರಿಸಲ್ಟ್ ಬರುತ್ತೆ ಮೇಡಮ್ ಅವರೇ. ಓಕೆ, ಸೊ ಕಟಕ ರಾಶಿಯವ್ರದ್ದಾಯಿತು. ಮುಂದಿನ ರಾಶಿ ಸಿಂಹ ರಾಶಿಯವ್ರಿಗೆ. ಸೊ ಇಷ್ಟು ದಿನ ಸಿಂಹ ರಾಶಿಯವ್ರಿಗೆ ತುಂಬ ಒಳ್ಳೆಯದಾಗಿದೆ, ಹುಟ್ಟಿದೆಲ್ಲ ಚಿನ್ನ ಆಗುತ್ತೆ ಅಂತ ಹೇಳ್ತಿದ್ರು. ಬಟ್ ಆದರೆ ಈ ಗುರು ಬದಲಾವಣೆಯಿಂದ ಸಿಂಹ ರಾಶಿಯವ್ರಿಗೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಗುರುಗಳೇ? ಭಯಂಕರದ ಕಷ್ಟ, ತುಂಬ ದೊಡ್ಡ ಕಷ್ಟ ಸಿಂಹ ರಾಶಿ. ಅದರಲ್ಲೂ ಮಕ, ಪುಬ್ಬ, ಉತ್ತರ ನಕ್ಷತ್ರವ್ರಿಗೆ ಭಾಳ ಅವ್ರಿಗೆ ದಿವಾಳಿ ಆಗ್ಬಿಡ್ತಾರೆ ಮೇಡಮ್ ಅವ್ರು. ಸಿಂಹ ರಾಶಿಯವರು ತುಂಬ ದಿವಾಳಿ ಆಗ್ತಾರೆ. ಸಿಂಹ ರಾಶಿಯವ್ರಿತ್ತು ನೀವು ಬರ್ದಿಟ್ಟು ಕೇಳಿ, ಭಯಂಕರದ ಒಂದು ಪ್ರಾಬ್ಲಮಲ್ಲಿ ಸಿಗಾಕ್ತಾರೆ. ಯಾಕಂದರೆ ಗುರು 12ನೇ ಮನೆಗೆ ಬರೋದು ಭಯಂಕರವಾದ ನಷ್ಟವನ್ನು ಅನುಭವಿಸುತ್ತೆ. ಮತ್ತು ಶನಿ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗಬಾರ್ದು. ಪಾರ್ಟ್ನರ್ಶಿಪ್ಪು, ಗಂಡ ಹೆಂಡತಿ, ಹೈಯೆಸ್ಟು ಜನದ ಮನೇಲಿ ಡೈವರ್ಸ್ ಆಗೋದು ಎಲ್ಲ ಸಿಂಹರಾಶಿನೇ ಆಗಿರುತ್ತದೆ. ಸಿಂಹರಾಶಿಯವರು ಆ ಒಂದು ಟೈಮಲ್ಲಿ ನೀವು ತುಂಬ ಜಾಗೃತಿಯಾಗಿರಬೇಕಾಗತ್ತೆ. ಒಂದಲ್ಲ ಒಂದು ಸಮಸ್ಯೆಗಳು ನಿಮಗೆ ಭಯಂಕರ ತೊಂದರೆ ಬರುತ್ತೆ. ಮನೇಲಿ ಜಗಳ, ಫೈನಾನ್ಸ್ ಪ್ರಾಬ್ಲಮ್ಮು, ಸಾಕಷ್ಟು ಕಷ್ಟಗಳು, ಇದನ್ನೆಲ್ಲವೂ ಕೂಡ ನೀವು ಸಿಂಹರಾಶಿಯವ್ರು ನೋಡ್ತೀರ. ಸಿಂಹರಾಶಿಯವರು ನೀವು ಆ ಟೈಮಲ್ಲಿ ಗಂಡ ಹೆಂಡ್ತಿರು ತುಂಬ ಜಾಗೃತಿ ಇರಬೇಕು. ನಿಮ್ಮ ಮನೆಯಲ್ಲಿ ಗಂಡ ಹೆಂಡ್ತಿರು ಜಗಳಾಡ್ದಿರೋಂಥ ಕಲ್ಲುಗಳು ನಮ್ಮಲ್ಲಿ ಸಿಗುತ್ತೆ. ಗಂಡ ಹೆಂಡ್ತಿ ತುಂಬ ಯಾಪಿಯಾಗಿರೋಂಥದ್ದು ಆ ಕಲ್ಲು, ಅದು ಸಂಬಂಧಪಟ್ಟಂಥ ಸ್ಟೋನ್ಸು, ಮತ್ತು ನಿಮ್ಮ ಜಾಗದಲ್ಲಿ ಗುರು ವೈಬ್ರೇಷನ್ನು, ಬುಧನ ವೈಬ್ರೇಷನ್ನು, ಗುರುಗ್ರಹದ ವೈಬ್ರೇಷನ್ ಎಲ್ಲ ನಿಮ್ಮ ಮನೇಲಿ ಎನರ್ಜಿ ತುಂಬಿಕಬೇಕು. ನೋಡಿ, ಒಬ್ಬೊಬ್ಬರಿಗೆ ದುಡ್ಡಿರುತ್ತೆ, ಅವರೆಲ್ಲ ಸ್ಟೋನ್ ತಗೋತಾರೆ. ನೋಡಿ, ಒಬ್ಬೊಬ್ರು ಒಂಥರ ಇರುತ್ತೆ. ಇವರೆಲ್ಲ ಅತಿ ಹೆಚ್ಚು ಅವ್ರ ಮನೇಲಿ ಭಾಳ ವಿಶೇಷ. ಸಿಂಹರಾಶಿಯವರು ಮನೇಲಿ ಅತಿ ಹೆಚ್ಚು ಭಾಳ ವಿಶೇಷ. ನಾವು ಅವ್ರ ಮೇಲೆ ನಿಮ್ಮಲ್ಲಿ ತುಂಬ ಜಗಳ ಆಗ್ತೈತಾ, ಹೆಸ್ರು ಕಾಳನ್ನ ತಂದಿಟ್ಬಿಡ್ಬೇಕು. ಒಂದು 5-6 kg 10 kg ತಂದಿಟ್ಟಿಡ್ಬೇಕು. 10 kg ಹೆಸ್ರುಗಳು ಯಾರು ತರಲ್ಲ.
ತಂದು ಮನೇಲಿಡ್ತಾರೆ, ಅದು ಬುಧನ ವೈಬ್ರೇಷನ್ ಮಾಡುತ್ತೆ, ಬುಧ ಗ್ರಹನಿಗೆ ತುಂಬ ವೈಬ್ರೇಷನ್ ಮಾಡುತ್ತೆ. ಮತ್ತು ಶುಕ್ರ ಗ್ರಹ ಅವರೇಕಾಳನ್ನು ತಂದಿಡಬೇಕು, ಅವರೇಕಾಳನ್ನು ತಂದಿಡೋದು, ಮತ್ತು ಉತ್ರಾಣಿ ಕಡ್ಡಿನ ಮನೇಲಿ ಬೆಳೆಸೋದು, ಮತ್ತು ಭಾಳ ವಿಶೇಷವಾಗಿ ಮತ್ತು ಇದು ಒಂದು ಹತ್ತಿ ಮರ ಬೆಳೆಸೋದು ಭಾಳ ವಿಶೇಷ. ಇಲ್ಲಾಂದ್ರೆ ದುಡ್ಡಿದ್ದವ್ರಿಗೆ ಸ್ಟೋನ್ ತಗೊಳೋದು. ಇನ್ನೂ ದುಡ್ಡಿರೋರು ರಾಜಯೋಗದ ದುಡ್ಡು ನೀವು ತಗೋತೀನಿ ಅಂದರೆ ನೀವು ಹೆಚ್ಚು ಕಮ್ಮಿ ದುಡ್ಡಿರೋರು ಮನೇಲಿ ದುಡ್ಡು ಹೆಂಗೆ ನೆಮ್ಮದಿ ಹಾಳು ಮಾಡ್ಕೊತಿರ್ತಾರೆ. ದುಡ್ಡಿರುತ್ತವ್ರಿಗೆ ಗೊತ್ತಿರೋಕ್ಕಲ್ಲ, ಸರಿಯಾಗಿ ಯಾರು ಗೈಡ್ ಮಾಡೋರು ಇರೋಲ್ಲ. ಭಾಳ ವಿಶೇಷವಾಗಿ ಒಳ್ಳೆ ಪಚ್ಚೆ ಎಂಬ್ರಾಯ್ಡನ್ನು ಯೂಸ್ ಮಾಡೋದು ನೋಡಿ, ಈ ಥರ ಪಚ್ಚೆಗಳನ್ನ ಯೂಸ್ ಮಾಡಿದರೆ ಅವ್ರಿಗೆ ಅವೆಲ್ಲ ಪಾಸಿಟಿವ್ ಆಗಿಬಿಡುತ್ತೆ. ಇದರಲ್ಲಿ ನನಗೆ ಇದಕ್ಕಿಂತ ಇನ್ನೂ ಟಾಪ್ ಕ್ವಾಲಿಟಿ ಇದೆ ನನ್ನ ಹತ್ರ. ಅದಕ್ಕಿಂತ ಇನ್ನೊಂದು ಟಾಪ್ ಕ್ವಾಲಿಟಿ ಇದೆ, ನನ್ನ ಕೈಲೇ ತಾನಕ್ಕಾಗಲ್ಲ. ಇದಕ್ಕಿಂತ ಬೆಸ್ಟ್ ಟಾಪ್ ಕ್ವಾಲಿಟಿ ನೆಕ್ಸ್ಟ್ ಟೈಮ್ ನೀವು ಮುಂದಿನ ವಾರ ನೋಡಿಬೇಕಾದ್ರೆ ಇದಕ್ಕಿಂತ ಹೆಂಗಿರುತ್ತೆ ಅಂದರೆ ಸಖತ್ ಕ್ವಾಲಿಟಿ. ನಾನು ಭಾಳ ಸಹಿತ ಹಾಕಿಲ್ಲ, ಮತ್ತೆ ಹಾಕ್ತೀನಿ, ಅದನ್ನು ಹಾಕಬೇಕು ಅಂತ ಇದ್ದೀನಿ. ಅದರಿಂದ ಅದಕ್ಕಿಂತಲೂ ಟಾಪ್ ಇರುತ್ತೆ, ಅದಕ್ಕಿಂತಲೂ ವೈಬ್ರೇಷನ್ ಟಾಪ್. ಇವನ್ನೆಲ್ಲವೂ ಬಳಸಿದಾಗ ನಿಮ್ಮ ಮನೆಯಲ್ಲಿ ಜಗಳಗಳು ಆಗದಿರೋ ಥರ ಕಂಟ್ರೋಲ್ ಮಾಡ್ಬೋದು. ಇಲ್ವಾ ಹೈಯೆಸ್ಟು ಡೈವರ್ಸ್ ಆಗೋದು. ಮತ್ತು ಕೋರ್ಟಿಗೆ ಹೋದಾಗ ಇವರಿಬ್ಬರು ಸಿಂಹರಾಶಿ ಹೋದರೆ ಅವರಿಬ್ರಿಗೂ ಲಾಯರ್ ಜಡ್ಜ್ ಜೊತೆಗೆ ಇಬ್ಬರನ್ನು ಬೇರೆ ಬೇರೆ ಮಾಡಿ ಕಳಿಸ್ತಾ ಇರ್ತಾನೆ. ಅಷ್ಟು ನ್ಯಾಯ ರೀತಿಯಲ್ಲಿದ್ದರೂ ಕೂಡ ಕ್ಲಿಯರ್ ಆಗುತ್ತೆ. ಮತ್ತು ಏನಾದ್ರು ಸಿಂಹರಾಶಿಯರು ಕೋರ್ಟು ಕೇಸು ಏನಾದ್ರು ಹಾಕ್ಯಂದಿದ್ರೆ ಅವ್ರ ವಿರುದ್ಧವಾಗಿ ನಡೆದ್ಬಿಡುತ್ತೆ. ನಾವೇ ಗೆಲ್ತೀವಿ ಅಂತ ಕೂತಿರ್ತಾರೆ. ಅವ್ರು ನೋಡಿದ್ರೆ ದೇವ್ರ ಪಾಪ ಅವ್ರಿಗೆ ಅನ್ಯಾಯ ಮಾಡಿ ಕಳಿಸ್ಬಿಡ್ತಾನೆ. ಅಯ್ಯೋ, ಜಗತ್ತಿನಲ್ಲಿ ನಿಯತ್ತಿಗೆ ವ್ಯಾಲ್ಯೂ, ದುಡ್ಡಿಗೆ ವ್ಯಾಲ್ಯೂ ಅಂತ ಬಂದುಬಿಡ್ತಾರೆ 100%. ಸಿಂಹ ರಾಶಿಯರಿಗೆ ಮಾತ್ರ ನನ್ನ ಲೈಫಲ್ಲಿ 0% ಅಂತ ಹೇಳುತ್ತೆ. ಅಂದರೆ ಫುಲ್ ಮಕ್ಕಳ ಮಲಗಿ ಬರ್ಬತ್ತಾಗ್ಬಿಡ್ತೀರ. ದಯವಿಟ್ಟು 45 ದಿವಸ ದಯವಿಟ್ಟು 2 ವೀಲರ್ ಕಲಿಯೋಕ್ಕೆ ಹೋಗಬೇಡಿ. ಕಾರ್ ಡ್ರೈವಿಂಗ್ ಗೊತ್ತಿರೋ ಓಡಿಸಿ, ಇಲ್ಲಾಂದ್ರೆ ಆಕ್ಸಿಡೆಂಟ್ ಅಪಘಾತಗಳು ಇವೆಲ್ಲವೂ ಕೂಡ ಆಗ್ಬಿಡುತ್ತೆ. ಮೇನ್ ಸಿಂಹ ರಾಶಿಯರು ಜಾಸ್ತಿ ಬೆನ್ಮೂಳೆ ಮುರ್ಕೊಬಿಡ್ತಾರೆ, 100% ಬೆನ್ಮೂಳೆ ಮುರ್ಕೊಬಿಡ್ತಾರೆ. ಮತ್ತು ಸಿಂಹ ರಾಶಿಯರು ಅತಿ ಹೆಚ್ಚು ಆ ಟೈಮಲ್ಲಿ ಏನಾರು ಆಕ್ಸಿಡೆಂಟ್ ಆದ್ರೆ ಅವ್ರ ಕಣ್ಣುಗಳು ಹೋಗ್ಬಿಡ್ತವೆ. ಹಾಗಾಗಿ ನೀವು ನಡೆಯೋಕ್ಕೆ ಇರಿ, ಗಾಡಿ ಓಡಾಡೋಕೆ ಇಟ್ಕೊಳ್ಳಿ, ರನ್ನಿಂಗ್ ಮಾಡ್ಸೋಕೆ ಇಟ್ಕೊಂಡು ಎಲ್ಲ ಮುರ್ಕೊಂಡು ಹಾಳು ಮಾಡ್ಕೊಬೇಡಿ. ದೇವರೇ ನಿಮಗೆ ಮಾಡಲ್ಲ, ನೀವೇ ಮಾಡ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ ಮೇಡಮ್. ಸಿಂಹ ರಾಶಿಯರು ತುಂಬ ಕೆಟ್ಟ ಟೈಮ್ ನಡೀತಿದೆ. ಆ ಕೆಟ್ಟ ಟೈಮಿಂದ ನೀವು ಪಾರಾಗಕ್ಕೆ ಟ್ರೈ ಮಾಡಿ. ತುಂಬ ಕೇರ್ಫುಲ್ ಆಗಿರಬೇಕು ಸಿಂಹ ರಾಶಿಯವರು ಅಂತ ಹೇಳ್ತೀರಾ. ಸೊ ಮುಂದಿನ ರಾಶಿ ಕನ್ಯಾ ರಾಶಿ ಬಗ್ಗೆ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ವಾರ ಪರಿಹಾರ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಂಡು ಬೇಗ ವಾಪಸ್ ಬನ್ನಿ. ವಾರ ಪರಿಹಾರ ಆರ್ಯ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸೊ ಗುರುಗಳೇ, ಗುರುವಿನ ಬದಲಾವಣೆ, ವಕ್ರದೃಷ್ಟಿ ಏನು ಕಟಕ ರಾಶಿಗೆ ಬಿದ್ದಿದೆ, ಸೊ ಅದರ ಇಂಪ್ಯಾಕ್ಟ್ ಈಗ ಕನ್ಯಾ ರಾಶಿ ಮೇಲೆ ಹೇಗಿದೆ ಅಂತ ಹೇಳೋದಾದರೆ ಏನು ಹೇಳ್ತೀರಿ? ನೋಡಿ, ಕನ್ಯಾ ರಾಶಿಗೆ ಭಾಳ ಕಷ್ಟದಲ್ಲಿದ್ದರು. ಈ PN ಅಕ್ಷರ ಅವ್ರಿಗೆಲ್ಲ ವಿಪರೀತ ರಾಜಯೋಗ. ಶನಿ ಸಪ್ತಮಲ್ಲಿರೋದು, ಗುರು 11ನೇ ಮನೆಗೆ ಬರೋದು, ವಿಪರೀತ ರಾಜಯೋಗ. 4ನೇ ಮನೆ ಅಧಿಪತಿ, ಸುಖಸ್ಥಾನಾಧಿಪತಿ 4ನೇ 11ನೇ ಮನೆಗೆ ಬಂದರೆ ಲಾಭದಲ್ಲಿ ಲಾಭ. 100% ಫ್ಲೈಟೇ ತಗೋಬೋದು. ಫ್ಲೈಟ್ ಇರೋರಿಗೆ ಬಿದ್ದಿದ್ದೆ ಅಂದಲ್ಲ, ಇವ್ರು ಫ್ಲೈಟೇ ಪರ್ಚೇಸ್ ಮಾಡ್ಬೋದು. BMW ಆಡಿ ಬೆಂಚ್ ಮಾಡ್ಬೋದು. ಸೈಕಲ್ ಇದ್ದನ್ನು 2 ವೀಲರ್ ತಗೋಬೋದು, 2 ವೀಲರ್ ಕಾರ್ ತಗೋಬೋದು, ಕಾರ್ ಇದ್ದನ್ನು ಏನು ಬೇಕಾದ್ರೂ ಮಾಡ್ಬೋದು. ಶನಿ ಸಪ್ತಮಲ್ಲಿದ್ದು ಗುರು 11ನೇ ಮೇಲೆ ಫಾರಿನ್ ಕೆಲಸ ಸಿಗೋದು, ವಿದೇಶ ಸಿಗೋದು, ಪ್ರಮೋಷನ್ ಆಗೋದು. ಮತ್ತು ಇವರು ದಿಢೀರ್ನೇ ಬದಲಾವಣೆ ಆಗುತ್ತೆ. ದೇವರು ಏನಪ್ಪ ಅಂದರೆ, ಒಂದು ಬೇಸಿಗೆ ಕಾಲದಲ್ಲಿ ಮಳೆ ಬಂದಾಗ ಎಷ್ಟು ಸಂತೋಷ ಪಡ್ತಾರೆ, ಒಬ್ಬ ಬರಗಾಲದಲ್ಲಿ ಮಳೆ ಬಂದಾಗ. ಹಂಗೆ ಟೈಮ್ ತುಂಬ ಕೆಟ್ಟಿರೋ ಟೈಮ್ಗೆ ಮಳೆ ಬಂದಿದ್ದ ತಕ್ಷಣ ಒಂದು ಯೋಗ. ಶನಿ 7ನೇ ಮನೆ ಒಂದು ರಾಜಯೋಗ. ರಾಜಯೋಗ ಅಂದರೆ ರಾಜಯೋಗ. 7ನೇ ಮನೆ ಅಧಿಪತಿ 11ನೇ ಮನೆಗೆ ಬರ್ತಾನೆ, ಅದು ಇನ್ನೂ ರಾಜಯೋಗ. 11ನೇ ಮನೆಗೆ ಬರೋದ್ರ ಜೊತೆಗೆ ಗುರು ಚಂದ್ರ 11 ಮನೆಯೂ 12 ಮನೆಯೂ ದಾಟಿಬಿಡ್ತಾನೆ. ಹಾಗಾಗಿ ಇವರು ಸಿಕ್ಕಾಬಟ್ಟೆ ಒಂದು ಕೋಟ್ಯಾಧೀಶಪುರ ಆಗ್ತಾರೆ. ಈ ಒಂದು ಟೈಮನ್ನು ಅವ್ರು ಕಾದು ಬೆನಿಫಿಟ್ ಮಾಡ್ಕೊಂಡ್ರೆ ಅವ್ರ ಲೈಫಲ್ಲಿ ತುಂಬ ರಾಜಯೋಗನ ಕಾಣ್ತಾರೆ ಅಂತ ಹೇಳುತ್ತೆ. 100% ವಿಪರೀತ ರಾಜಯೋಗನ ಒಂದು ಫಲವನ್ನು ಕೊಡ್ತಾನೆ. ಅದರಲ್ಲೂ ಕೂಡ ಇವರು ಏನಾದ್ರು ಅಪ್ಪಿತಪ್ಪಿ ಭಗವಂತನ ಅತಿ ಹೆಚ್ಚು ಪ್ರೇಯರ್ ಮಾಡೋದು. ಬೆಳಿಗ್ಗೆ ಎದ್ದಿದ ತಕ್ಷಣ ಇವರು ಹಾಸಿಗೆ ಮೇಲೆ ಚಕ್ಕಲ್ ಬಲ ಹಾಕೊಂಡು ಎದುರುಗಡೆ ದಕ್ಷಿಣಾಮೂರ್ತಿನ ಏನಾದ್ರು ಫೋಟೋ ನೋಡಿ, ನನಗೆ ಆರೋಗ್ಯ ಇಲ್ದಿದ್ದರು ನನಗೆ ಆರೋಗ್ಯ ಕೊಡು, ನನ್ನ ಚೆನ್ನಾಗಿಟ್ಟರು, ನನಗೆ ಹೆಲ್ತ್ ತುಂಬ ಸಂತೋಷಗಿಡು, ನನ್ನ ಮುಖ ಚೆನ್ನಾಗಿ ಕಾಣಲಿ ಅಂತ ಅನ್ಕೊಂಡು ತುಂಬ ಪಾಸಿಟಿವ್ ಆಗುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ. ಅದಾದಮೇಲೆ ನನಗೆ ಇವತ್ತು ಕೆಲಸ ಆಗಬೇಕು, ನನಗೆ ದುಡ್ಡು ಬರಬೇಕು, ಈ ಥರ ಅವ್ರು ಪ್ರೇಯರ್ ಮಾಡಿ ಮಲಗೋದು. ಮತ್ತು ನೈಟ್ ಪ್ರೇಯರ್ ಮಾಡಿ ಮಲಗೋದು. ನಾನು ಮಲ್ಕೊಂಡು ಪ್ರೇಯರ್ ಮಾಡೋದು ಜಾಸ್ತಿ. ನಾನು ಹೆಂಗೆ ಅಂದರೆ ನನ್ನ ಕೆರಿಯರ್ ಎಲ್ಲರ ಥರ ಅಲ್ಲ. ನಾನು ಎಲ್ಲರ ಥರ ದೇವ್ರ ಪೂಜೆ ಥರ ಮಾಡಲ್ಲ. ನಮ್ಮ ಮನೇಲಿ ನಮ್ಮ ಹೆಂಡತಿ ನನ್ನ ಮಕ್ಕಳ ಪೂಜೆ ಮಾಡೋದು, ನಾನು ದೇವ್ರ ಮನೆ ಪೂಜೆ ಮಾಡಲ್ಲ. ನಮ್ಮ ಆಫೀಸಲ್ಲೂ ಅಷ್ಟೇ ನಮ್ಮ ಸ್ಟಾಫೇ ಪೂಜೆ ಮಾಡೋದು ನವಗ್ರಹಗಳಿಗೆ. ನಾನು ಸುಮ್ಮನೆ ಪ್ರೇಯರ್ ಮಾಡ್ತೀನಿ. ನಾನು ತುಂಬ ಅಭಿಷೇಕ ಪೂಜೆನ ಡೈರೆಕ್ಟ್ ನವಗ್ರಹಗಳಿಗೆ ಮಾಡಿಬಿಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಮನೇಲಿ ವಿಶೇಷವಾಗಿದ್ದ ನಾನು ಹೂವು ಹಾಕ್ಬಿಟ್ಟು ಪೂಜೆ ಮಾಡ್ತೀನಿ.
ನಾನು ಡೈಲಿ ನನ್ನ ಕ್ಯಾರೆಕ್ಟರ್ ನಾನು ಇವತ್ತರೆಗೂ ನಾನು ಬಳಸ್ಕೊಂಡು ಬಂದರೆ ಹೆಂಗಪ್ಪ ಅಂದರೆ ನಾನು ಮಲಗೋಕ್ಕಿಂತ ಮುಂಚೆ ಒಂದು 5 ನಿಮಿಷ ಮುಂಚೆ ನಾನು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಹೆಂಗೆ ಅಂದರೆ ಬೆಳ್ಕರೋರ್ಗೂ ನಾನು ಪ್ರೇಯರ್ ಮಾಡ್ತಾ ಅದು ಬ್ರೈನ್ ಮಾಡ್ತಾ ಮಲಗಿರ್ತೀನಿ. ಅದು ಹಂಗೇ ಪ್ರೇಯರ್ ಮಾಡ್ತಾ ಇರುತ್ತೆ, ಹಂಗೆ ದೇವ್ರನ್ನ ಪ್ರೇಯರ್ ಮಾಡ್ತಲೇ ಇರುತ್ತೆ. ಹಾಗಾಗಿ ನನಗೆ ಯಾವುದು ಕೆಟ್ಟ ಕನಸುಗಳು ಬೀಳೋದು ಇನ್ನೊಂದು ಬೀಳೋದೆಲ್ಲ ಮಾಡೋದಿಲ್ಲ. 100% ಸಿಕ್ಕಾಬಿಟ್ಟೆ ದೇವ್ರನ್ನ ಪ್ರೇಯರು. ಯಾರಿಗೆಲ್ಲ ತುಂಬ ದಟ್ಟ ದರಿದ್ರ ಇರುತ್ತೆ ಅವ್ರು ನೈಟ್ ಮಲಗ್ಬೇಕಾದ್ರೆ ಪ್ರೇಯರ್ ಮಾಡ್ಕೊಂಡು ಮಲಗಬೇಕು. ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಮಲಗೋದು, ಏನೇನೋ ಯಾರ್ದೋ ನೆನೆಸ್ಕೊಳ್ಳೋದು, ಯಾರ್ದೋ ಕ್ರಿಕೆಟ್ ಪ್ಲೇಯರ್ ನೆನೆಸ್ಕೊಂಡು, ರಾಜಕಾರಣಿ ನೆನೆಸ್ಕೊಂಡು, ಸಿನಿಮಾ ನಟ ಅವೆಲ್ಲ ಬಿಟ್ಬಿಡ್ಬೇಕು. ನೀವು ಮಲಗೋಕ್ಕಿಂತ ಮುಂಚೆ ನಿಮಗೆ ಇಷ್ಟವಾದ ದೇವ್ರನ್ನ ಪ್ರಾರ್ಥನೆ ಮಾಡಿ. ನನಗೆ ಬ್ರಹ್ಮ ಇಷ್ಟ. ನಾನು ಯಾವಾಗಲೂ ನನಗೆ ಈ ಜನ್ಮ ಕೊಟ್ಟರೂ ಬ್ರಹ್ಮ, ಮುಂದೆ ಜನ್ಮ ತೆಗೆಯೂ ಬ್ರಹ್ಮ, ಮುಂದಕ್ಕೆ ಬರೆಯೂ ಬ್ರಹ್ಮ. ಹಾಗಾಗಿ ನಾನು ಯಾವಾಗಲೂ ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ಅಂತ ಪ್ರೇಯರ್ ಮಾಡ್ತೀನಿ. ನಾನೇನಾದ್ರು ಕಾರ್ ಓಡಿಸ್ತಾ ಇದ್ರೆ ಒಬ್ಬನೇ ಎದ್ಬಿಟ್ರೆ ಕಾರ್ ಕಿಟಕಿ ಕಿತ್ಕೋಬೇಕು, ಹಂಗೆ ಕೂಗ್ತಾ ಇರ್ತೀನಿ ಓಂ ಬ್ರಹ್ಮದೇವಾಯ ನಮಃ ಅಂತ ಒಬ್ಬನೇ. ನನಗೆ ಕ್ರೇಜ್ ಕೂಗೋದು, ಕಾರಲ್ಲಿ ಕೂಗೋಕ್ಕೆ ಕ್ರೇಜ್. ಹಾಗಾಗಿ ಸಖತ್ತು ವೈಬ್ರೇಷನ್, ಭಾಳ ವೈಬ್ರೇಷನ್. ನೋಡಿ, ನಾನು ಬಿಗ್ ಬಾಸ್ ಮನೇಲಿದ್ದೆ. ಯಾಕೆ ಕೇಳ್ತಿದ್ದೀನಿ ಅಂದರೆ ಆ ಮನೆ ನಾನು ಸಖತ್ತು ಪೂಜೆ ಮಾಡಿದ್ದೆ, ಪ್ರೇಯರ್ ಮಾಡಿದ್ದೆ. ನನಗೆ ಅನ್ಯಾಯ ಮಾಡ್ರೆ ಆ ಮನೆಯೇ ಖಾಲಿ ಆಗೋಯ್ತು, ಬಿಟ್ಟು ಬೇರೆ ಮನೆಗೆ ಹೋದ್ರು. ಬೇರೆ ಮನೆಗೆ ಹೋಯ್ತು ಆ ಬಿಲ್ಡಿಂಗು. ಯಾಕಂದರೆ ಅನ್ಯಾಯ ಮಾಡಿದಾಗ ದೇವ್ರು ಅನ್ಯಾಯ ಆಗುತ್ತೆ. ನನಗೆ ತುಂಬ ಅನ್ಯಾಯ ಮಾಡಿದರು, ಅದನ್ನು ನಾನು ಓಪನ್ ಆಗಿ ಹೇಳ್ತಿದ್ದೀನಿ. ನನಗಿಂತ ಬೆಸ್ಟ್ ಕ್ಯಾಂಡಿಡೇಟ್ ಇಷ್ಟು ವರ್ಷ ಬಿಗ್ ಬಾಸ್ ಮೇಲೆ ಯಾರೂ ಬಂದಿಲ್ಲ. ಕಲಾವಿದರು ಬಂದಿರ್ಬೋದು, ಅಡಿಗೆ, ಸ್ವಿಮ್ಮಿಂಗ್ ಫೂಲು, ಗೇಮು, ಮಾತು, ಕಾಮಿಡಿ ಒಬ್ಬ ಕೊಟ್ಟವ್ರು ಇಲ್ಲಿವರೆಗೂ. ನೋಡಿ ನೀವು ಇವತ್ತರೆಗೂ ಬಿಗ್ ಬಾಸ್ ಬಿಟ್ಟೋದ್ರು ಕೂಡ ಇನ್ನೂ ಹಣ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಅಂತ ಹೇಳ್ತಾರೆ. ಬಿಗ್ ಬಾಸ್ ಮನೆ ಒಳಗಡೆ ಎತ್ಕೊಂಡು ಪಿಕ್ಸಿಂಗ್ ಬಿಡಿಸ್ತಾರೆ ಅಂತ ಹೇಳ್ದವ್ ನಾನು, ಈ ಗಂಡು ಹೇಳ್ದವನ್ನ. ನನಗಿರೋ ನಂಬಿಕೆ ಅದು. ಆ ಥರ ಪ್ರೆಡಿಕ್ಷನ್ ಮಾಡಿದ್ದೀನಿ, ಯಾವುದಕ್ಕೂ ಎದುರಿಲ್ಲ. ಎಲ್ಲ ಪಿಟ್ಟಾಗಿದ್ದರು. ಹೈಯೆಸ್ಟ್ ನಾನೇ ಗೇಮ್ ಗೆಲ್ವೆ. ಅಲ್ಲಿ ನಿಂತ್ಕೊಳ್ಳೋದು ಕೊಟ್ಬಿಟ್ಟು ಕಾಲು ಎಳೆದು ಕೊಟ್ಟಿದ್ರು. ನೀವು ಹೆಂಗಿರೋ ಕಾಲು ಎಳಿತಿದ್ದು ನಾನೇ ಬಿಟ್ಟು ಬಂದಿದ್ದು. ನಾನು ಹೃದಯಪೂರ್ವಕವಾಗಿ ಹೇಳ್ತೀನಿ, ನಾನು ನಿಮ್ಮಿರೋ ಬ್ರಹ್ಮನ ಮೇಲೆ ಏನಾಗಲಿ ಅನ್ಯಾಯ ಮಾಡ್ಬೇಕಂತ ಗೇಮ್ ಕೊಟ್ಟರು. ಎಲ್ಲ ಪಿಟ್ಟಾಗಿದ್ರು. ನಾನು ಎಲ್ಲರಿಗೂ ಹೊಡೆದಾಕ್ವೆ. ಒಂದು ದಿವಸ ಎಕ್ಸಸೈಸ್ ಮಾಡಿದವನಲ್ಲ ನಾನು. ಆದರೆ 100% ಹೇಳ್ತಿದ್ದೀನಿ, ಭಾಳ ವೈಬ್ರೇಷನ್ ಜಾತಕ. ಇವಾಗ ಟೈಮ್ ತುಂಬ ಚೆನ್ನಾಗಿದೆ ಮೇಡಮ್ ಅವ್ರಿಗೆ. ಭಾಳ ರಾಜಯೋಗದ ಜಾತಕ ಅಂತ ಹೇಳುತ್ತೆ. ತುಂಬ ಚೆನ್ನಾಗಿರ್ತೀರ, ಖುಷಿಯಾಗಿರಿ. ನಿಮ್ಮನ್ನು ನೋಡಿ ಯಾರು ಹೊಟ್ಟೆ ಕಿಚ್ಚು ಬರೆದಿರ್ತಾರೆ, ಒಂದು ನೆಗೆಟಿವ್ ಹೋಗೋದಿರ್ತಾರೆ, ಕಲ್ಗಳನ್ನ ತಗೊಂಡ್ರೆ ನಿಮ್ಮ ಮನೇಲಿ ಇಡಿ, ಒಳ್ಳೆಯದಾಗಲಿ. ಓಕೆ. ಸೊ ಇನ್ನು ತುಲಾರಾಶಿ ಬಗ್ಗೆ ಮಾತಾಡೋದಾದರೆ, ತುಲಾರಾಶಿ ಅವರಿಗೆ ಸೊ ಕನ್ಯಾ ರಾಶಿಗಿನ್ನ ಆಪೋಸಿಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತಲ್ವಾ? ಸೊ ಕೆಲಸದಲ್ಲಿ ನೆಮ್ಮದಿ ಇರಲ್ಲ, ಕೆಲಸ ಕಳ್ಕೊಳ್ತಾರೆ ಅನ್ನೋಂಥ ಮಾತಿದೆ, ಹೌದಾ, ನಿಜಾನಾ? ಹೌದು. ಗುರು 10ನೇ ಮನೆ ಗುರುದ್ರೆ ಕೆಲಸವನ್ನು ಕಳ್ಕೊತಾರೆ, ವೃತ್ತಿಯಲ್ಲಿ ಕೆಲಸವನ್ನು ಕಳ್ಕೊತಾರೆ. ಒಂದು ಮ್ಯಾನೇಜರ್ ಇರ್ತಾರೆ, ಮ್ಯಾನೇಜರ್ ತೆಗೆದ್ಬಿಟ್ಟು ತಳಗಡೆ ಪೋಸ್ಟ್ ಕೊಟ್ಬಿಡ್ತಾರೆ. ಇಲ್ಲೋ ನಿಂಗೆ ರಜೆ ಕೊಟ್ಬಿಡ್ತೀನಿ, ಒಂದು 15 ದಿವಸ ಬಿಟ್ಟು ಬಾ ಅಂತ ಹೇಳ್ತಾರೆ. ಆಮೇಲೆ ನೋಡಿ ಬರಬೇಡ ಅಂತ ಫೋನ್ ಮಾಡ್ತಾರೆ. 100% ಭಾಳ ವೈಬ್ರೇಷನ್ ಆಗುತ್ತೆ. ಇಲ್ಲ ಇವಾಗ ಅಡ್ಜಸ್ಟ್ ಆಗಿರೋ ಬೇಡ ಅಂತ ಹೇಳೋದು. ಮತ್ತು ಶನಿ 6ನೇ ಮಲ್ಲಿರೋದು, ತುಂಬ ಶತ್ರುಗಳು, ಕೋರ್ಟು ಕೇಸುಗಳೆಲ್ಲ ಜಾಸ್ತಿ ಹಾಕ್ಸ್ಕೊಳೋದು, ಸಿಕ್ಕಾಪಟ್ಟೆ ಗಾಡಿ ಓಡಿಸಿದ್ರೆ ಫೈನ್ ಹಾಕ್ಸ್ಕೊಳೋದು. ಮತ್ತು ಫ್ರೆಂಡ್ಸ್ ಎಲ್ಲ ನಿಮಗೆ ದ್ರೋಹ ಮಾಡೋದು. 10ನೇ ಮೇಲೆ ನಿಮಗೆ ಫ್ರೆಂಡ್ಶಿಪ್ ದ್ರೋಹ ಮಾಡೋದು. 6ನೇ ಮೇಲೆ ಶತ್ರುವಿನ ಭಯಂಕರ ಜಗಳಾಡೋದು, ಕಿತ್ತಾಡೋದು, ಇದೆಲ್ಲವೂ ಕೂಡ ನಡೀತೈತೆ. ನೀವು ಕೆಲಸದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಗುರು ಬದಲಾವಣೆ ಆಗೋದ್ರಿಂದ ನಿಮ್ಮ ಲೈಫಲ್ಲಿ ಕೆಲಸದಲ್ಲಿ ನೀವು ಕೆಲಸವನ್ನು ಕಳ್ಕೊತೀರ, ಕೆಲಸದಿಂದ ನಷ್ಟವನ್ನು ಅನುಭವಿಸ್ತೀರ. ಮತ್ತು ಲೋನ್ ಕಟ್ಟಬೇಕು, ನೀವು EMI ಕಟ್ಟಬೇಕು, ತುಂಬ ಕಷ್ಟ ಸಿಗಾಕಿರ್ತೀರ. ದಯವಿಟ್ಟು ಅದನ್ನೆಲ್ಲನೂ ನಾನು ಹೇಳಿರೋ ಮಾತನ್ನ ಫಾಲೋ ಮಾಡಿ. ಯಾಕಂದರೆ ನಿಮ್ಮ ಅದೃಷ್ಟ ಈ ಗ್ಯಾರಂಟಿ ಟಿವಿಲಿ ಇದೊಂದು ಕಾರ್ಯಕ್ರಮ ನಿಮ್ಮ ಮುಂಚೆಲ್ಲ ಸಿಗ್ತಾಯಿದೆ. ಇದು ನಿಮಗೆ ಪರಿವರ್ತನೆ ಆಗಿ ನಾನು ಹೇಳ್ತಾಯಿದ್ದೀನಿ. ದಯವಿಟ್ಟು ನೀವು ನಿಮ್ಮ ಜವಾಬ್ದಾರಿ ಮೇಲೆ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಿಮ್ಮ ಕಷ್ಟದಿಂದ ನೀವು 100% ಪಾರಾಗ್ತಾರೆ, ನನಗಿರೋ ನಂಬಿಕೆ ಮೇಡಮ್. ಓಕೆ. ಸೊ ಮುಂದಿನ ರಾಶಿ ವೃಶ್ಚಿಕ ರಾಶಿ ಬಗ್ಗೆ ಮಾತಾಡಿದ್ರೆ, ಅವ್ರಿಗೂ ಕೂಡ ರಾಜಯೋಗ. ವೃಶ್ಚಿಕ ರಾಶಿಯವ್ರಿಗೆ ಬಹಳಷ್ಟು ಲಕ್ ಏನಾದರೂ ಬರುತ್ತಾ? ವೃಶ್ಚಿಕ ರಾಶಿಯವರು ಭಯಂಕರ ಕಷ್ಟದಲ್ಲಿದ್ದರು. ನರೇಂದ್ರ ಮೋದಿ ಇವರೆಲ್ಲರೂ ಕೂಡ ವೃಶ್ಚಿಕ ರಾಶಿ. ಭಾಳ ವೈಬ್ರೇಷನ್, ತುಂಬ ದೊಡ್ಡ ವೈಬ್ರೇಷನ್. ನರೇಂದ್ರ ಮೋದಿ ಈ ಒಂದು ಭಾಳ ಮಿರಾಕಲ್. ನರೇಂದ್ರ ಮೋದಿ ಆಗಿರ್ಬೋದು, ಯಡಿಯೂರಪ್ಪ, ಯಶ್ ಇವರೆಲ್ಲ ವೃಶ್ಚಿಕ ರಾಶಿಗೆ ಸೇರ್ತಾರೆ. ನಾಗೇಂದ್ರ ಪ್ರಸಾದ್, ರವಿಚಂದ್ರನ್ ಇವರೆಲ್ಲ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಗೆ ಸೇರ್ತಾರೆ. ಭಾಳ ವಿಶೇಷ. ಇವರಿಗೆಲ್ಲ ಭಯಂಕರದ ಸಕ್ಸಸ್. ಆ ಟೈಮಲ್ಲಿ ಒಂದು ಆರ್ಟ್ ಸಕ್ಸಸ್ ಆಗ್ಬೋದು. ಯಡಿಯೂರಪ್ಪರ ಲೈಫಲ್ಲಿ ಏನೋ ಬದಲಾವಣೆ ಆಗೋದು, ನರೇಂದ್ರ ಮೋದಿ ಲೈಫಲ್ಲಿ ಏನಾದ್ರು ಬದಲಾವಣೆ ಆಗೋದು, ಇದೆಲ್ಲವೂ ಕೂಡ ಸಾಕಷ್ಟು ಬದಲಾವಣೆಯನ್ನು ನೀವು ಅವ್ರಿಗೆ ಆಗುತ್ತೆ ಅಂದರೆ ನಿಮಗೂ ಕೂಡ ಆಗುತ್ತೆ. 100% ಭಾಳ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಗುರು 9ನೇ ಮನೆಗೆ ಹೋಗೋದು. ಯಾಕಂದರೆ ಗುರು ಉಚ್ಚ ಸ್ಥಾನದಲ್ಲಿರ್ತಾನೆ. ಭಾಳ ವಿಶೇಷ. 2ನೇ ಮನೆಯೂ 5ನೇ ಮನೆ, ಪಂಚಮಾಧಿಪತಿ 2ನೇ ಮನೆ 9ನೇ ಮನೆಗೆ ಹೋಗೋದು. 5ನೇ ಮನೆ ಶನಿ ಇರೋದು. ಇದು ಭಯಂಕರವಾದ ರಾಜಯೋಗ. ನಿಮ್ಮ ಲೈಫಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ, ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ, ಎಲ್ಲವೂ ಒಳ್ಳೆಯದಾಗುತ್ತೆ. ನಿಮಗೆ ಭಗವಂತ ಬೇಡಿದ್ದೆಲ್ಲವೂ ಕೊಡ್ತಾನೆ ಅಂತ ಅನ್ಸುತ್ತೆ. ಆದರೆ ಗ್ರಹಗಳು ಎಲ್ಲವನ್ನೂ ಕೊಡ್ತೇವೆ, ಜನಗಳಿಗೆ ಗೊತ್ತಿಲ್ಲ ಭಗವಂತ ಕೊಟ್ಟ ಅಂತ ಅನ್ಕೋತಾರೆ. ಎಲ್ಲರೂ ಭಗವಂತ ಅಂತ. ಎಲ್ಲವೂ ಕೂಡ ಗುರುಗ್ರಹದಿಂದಲೇ ನಿಮಗೆ ಅಷ್ಟ ಐಶ್ವರ್ಯನೂ ಕೊಡ್ತಾನೆ ಗುರು. ಅಂಥ ಯೋಗವನ್ನು ಕೊಡ್ತಾನೆ. ನೀವು ಅಪ್ಪಿ ತಪ್ಪಿ ಗುರುನ ಏನಾದ್ರು ಪ್ರಾರ್ಥನೆ ಮಾಡಿದೆ, ದಯವಿಟ್ಟು ಪ್ರತಿ ಗುರುವಾರ ದಿವಸ ದಯವಿಟ್ಟು ನೀವು ತುಂಬ ಒಂದು 5 ವಾರ
ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಟೆಂಪಲ್ಗೆ ಹೋಗ್ದಲೇ ಬರೀ ದಕ್ಷಿಣಾಮೂರ್ತಿನ ದರ್ಶನ ಮಾಡಿ ನಿಮ್ಮಲ್ಲಿ ಬದಲಾವಣೆ ನೋಡಿ. ಒಂದು 5 ವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಡಿ, ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬೇಡಿ, ಬರೀ ದಕ್ಷಿಣಾಮೂರ್ತಿ ಅಟೆಂಡ್ ಮಾಡಿ. ನಿಮ್ಮ ಮನೇಲಿ ಗಂಡ ಹೆಂಡತಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಮಕ್ಕಳು ವಿದ್ಯಾಭ್ಯಾಸದ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ನಿಮ್ಮ ಫ್ಯಾಮಿಲಿಯಲ್ಲಿ ದುಡ್ಡು ಕಾಸಿನ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು ರಾಘವೇಂದ್ರ ಸ್ವಾಮಿಗೆ ಹೋಗಿ, ಆದರೆ ಹೋಗೋಕ್ಕಾಗದಿದ್ದವ್ರು ಹೋಗಿ, ಆದರೆ ದಕ್ಷಿಣಾಮೂರ್ತಿನೇ ನನ್ನ ಜೀವ, ನನ್ನ ಲೈಫ್ ಅಂತ ನೀವು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅವನು ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಗುರುಬಲ ಕೊಟ್ಬಿಡ್ತಾನೆ. ರಾಘವೇಂದ್ರ ಸ್ವಾಮಿಗೂ ಗುರುಬಲ ಕೊಡೋನು ದಕ್ಷಿಣಾಮೂರ್ತಿನೇ, ಸಾಯಿಬಾಬಾಗೂ ಕೊಡೋನು ದಕ್ಷಿಣಾಮೂರ್ತಿನೇ. ಅವರಿಗೆ ಗುರುಬಲ ಬೇಕು ಅಂದ್ರೆ ಅವ್ರನ್ನೇ ಪ್ರೇಯರ್ ಮಾಡಬೇಕು. ನೀವೇ ಡೈರೆಕ್ಟಾಗಿ ಇಸ್ಕೊಳ್ಳಿ, ಯಾಕೆ ಅಡಿಷನಲ್ ಹೋಗ್ತಾ ಇದ್ದೀರಾ? ಸ್ಟ್ರೈಟಾಗಿ ದಕ್ಷಿಣಾಮೂರ್ತಿನ ಪ್ರಾರ್ಥನೆ ಮಾಡಿ, ಭಾಳ ರಾಜಯೋಗವನ್ನು ಕೊಡ್ತಾನೆ. ನಿಮ್ಮ ದಕ್ಷಿಣಾಮೂರ್ತಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನಾನು ಇದನ್ನು ಗುರುಗ್ರಹದ ಬಗ್ಗೆ ಸಾಕಷ್ಟು ಮಾಹಿತಿ ಹೇಳ್ತಾಯಿದ್ದೀನಿ. ನೀವು ಗುರುಗೆ ಶರಣರಾಗಿ ನಿಮ್ಮ ಜೀವನ ಪಾವನ ಆಗುತ್ತೆ. ಎಲ್ಲಿದೆ ಗುರುಗಳೇ ದಕ್ಷಿಣಾಮೂರ್ತಿ? ದಕ್ಷಿಣಾಮೂರ್ತಿ ಎಲ್ಲ ಕಡೆ ಇರುತ್ತೆ. ಶಿವನ ಟೆಂಪಲಲ್ಲಿರುತ್ತೆ. ಶಿವನ ಟೆಂಪಲಲ್ಲಿ ಮೂಲ ವಿಗ್ರಹ ದಕ್ಷಿಣಾಮೂರ್ತಿದು ವೈಬ್ರೇಷನ್ ಜಾಗ ಅಂದರೆ ಕುಂಭಕೋಣಮಲ್ಲಿ ಬರುತ್ತೆ 100%. ನಮ್ಮ ಭಾರತ ದೇಶನೇ ಶಿವನ ಟೆಂಪಲಲ್ಲಿ ಜಾಸ್ತಿ ಇರುತ್ತೆ ದಕ್ಷಿಣಾಮೂರ್ತಿ 100%. ನಿಮ್ಮ ರೂಮಲ್ಲಿ ದಕ್ಷಿಣಾಮೂರ್ತಿ ಫೋಟೋ ಇಟ್ಕೊಳ್ಳಿ ಎಲ್ಲರಿಗೂ ಕೂಡ, ನೀವು ತುಂಬ ಪಾಸಿಟಿವ್ ಇರುತ್ತೆ. ನೆಕ್ಸ್ಟ್ ವಾರ ನಾನು ಬೇಕಾದ್ರೆ ನಾನು ತಂದು ತೋರಿಸ್ತೀನಿ, ನೋಡದೇ ಇದ್ದವ್ರಿಗೆ ತಗೊಬಂದು ಕೊಡ್ತೀನಿ. ಈ ಸರಿ ಆಲಗುಡಿಗೆ ಹೋದ ಒಂದು 25 ಫೋಟೋ ಹೊತ್ಕೊಬರ್ತೀನಿ, ಹಂಗಾರೆ ಒಂದು 50 ಫೋಟೋನ ಇಸ್ಕೊಳ್ಳಿ. ತುಂಬ ಚೆನ್ನಾಗಿದೆ. ನನ್ನ ಆಫೀಸಲ್ಲಿ ನಮ್ಮ ಸ್ಟಾಫ್ ಹತ್ರ ನಾನು ಇಟ್ಟಿದ್ದೀನಿ. ಅವ್ರಿಗೆ ಗುರುಬಲ ಬಂದರೆ ನಮಗೆ ಗುರುಬಲ ಬಂದಂಗೆ ಅಂತ. ನಮ್ಮ ಬೆಡ್ರೂಮಲ್ಲಿ ನಾನು ಯಾವಾಗಲೂ ನಾನು ಬೆಳಗ್ಗೆ ಎದ್ದು ಗುರುಬಲನ ನೋಡ್ತೀನಿ. ಆಪೋಸಿಟ್ ದಕ್ಷಿಣಾಮೂರ್ತಿ ನಾನು ಬುಧ ಗ್ರಹನ ನೋಡ್ತೀನಿ. ಬುಧ ಅಂದರೆ ಗ್ರೀನ್, ಬುದ್ಧಿ ಬರಲಿ ಅಂತ ಅವನ್ನ ನೋಡ್ತೀನಿ 100%. ಅತಿ ಹೆಚ್ಚು. ಸೊ ವೃಶ್ಚಿಕ ರಾಶಿ ಆಯಿತು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯಲ್ಲಿ ಈ ಅಕ್ರಮ ಸಂಬಂಧ, ಈ ಕಳ್ಳ ಪ್ರೀತಿ ಆ ಥರ ಎಲ್ಲ ಹಿಡ್ಕೊಂಡವ್ರು ಪಟಕ್ ಅಂತ ಸಿಗಾಕೋತಾರೆ ಅಂತ ಕೇಳ್ಪಟ್ಟೆ ನಾನು. ಹೌದಾ? ಹೌದು. ಯಾಕಂದರೆ ಶನಿ 4ನೇ ಮನೇಲಿರ್ತಾನೆ. ಶನಿ ದೃಷ್ಟಿ ರಾಶಿ ಮೇಲೆ ಬಿದ್ದರೆ ಎಲ್ಲ ರೀತಿಯಲ್ಲೂ ಸಿಗಾಕೆ ಬಿಡ್ತಾರೆ. ಆ ಟೈಮಲ್ಲಿ ನೀವು ನೋಡಿ, ತುಂಬ ಟಿ ವಿಲಿ ಭಯಂಕರವಾಗಿ ಓಡೋದ್ರು ಬಂದವರು ಅಂತ ಟಿ ವಿಲಿ ಆಗ್ತಲೇ ಇರ್ತಾರೆ 100%. ಎಲ್ಲಕ್ಕಿಂತ ಮಿಗಿಲಾಗಿ ಸ್ವಾಮೀಜಿಗಳು, ಸನ್ಯಾಸಿಗಳು, MLA, ರಾಜಕಾರಣಿಗಳು, ಪೊಲೀಸ್ ಆಫೀಸರ್ ಇವರೆಲ್ಲ ಸಿಗಾಕೆ ಬಿಡ್ತಾರೆ ಆ ಟೈಮಲ್ಲಿ. ಭಾಳ ಕೇರ್ಫುಲ್ಲಾಗಿ ಅವ್ರ ಮನೆಗೆ ಗಲಾಟೆ ತಂದು ಕೊಡುತ್ತೆ 100%. ಅದನ್ನು ನೀವು ಗುರು ಅಷ್ಟಮಕ್ಕೆ ಹೋಗಬಾರ್ದು. ಗುರು ಅಷ್ಟಮಕ್ಕೆ ಹೋದಾಗ ಅವಮರ್ಯಾದೆಯಾಗಿ ಸೂಸೈಡ್ ಮಾಡ್ಕೊಳ್ತಾರೆ ಅಂತ ಹೇಳುತ್ತೆ. ಅವಮರ್ಯಾದೆ ಆಗುತ್ತೆ. ಅವಮರ್ಯಾದೆ ತಡೆಯೋಕ್ಕಾದೆಲ್ಲ ಸೂಸೈಡ್ ಮಾಡ್ಕೊಬಿಡೋದು, ಆತ್ಮಹತ್ಯೆ ಮಾಡ್ಕೊಬಿಡೋದು ಆಗ್ಬಿಡ್ತಾವೆ. ಭಾಳ ವಿಶೇಷ. ಅದರಿಂದ ಆ ಒಂದು ಕೆಟ್ಟ ನಿರ್ಧಾರಕ್ಕೆ ನೀವು ಕೈ ಹಾಕ್ಬೇಡಿ ದಯವಿಟ್ಟು. ಏನೇ ಅವಮರ್ಯಾದೆ ಆದರೂ ಕೂಡ. ಇಲ್ಲೇನಾಗುತ್ತೆ, ಒಂದೊಂದ್ಸರಿ ಸಣ್ಣ ತಪ್ಪು ಮಾಡಿರ್ತಾರೆ, ಮಾಧ್ಯಮಗಳು ದೊಡ್ಡದಾಗಿ ಹೇಳ್ಬಿಡ್ತಾರೆ, ಇಡೀ ಫ್ಯಾಮಿಲಿಗೆಲ್ಲ ಗೊತ್ತಾಯ್ತಲ್ಲಪ್ಪ ಅಂತ ಹೇಳ್ತಾರೆ. ಅದರಿಂದಲೂ ಎಷ್ಟೋ ಜನ ಫ್ಯಾಮಿಲಿ ದುಃಖವನ್ನು ಅನುಭವಿಸ್ಬೇಕಾಗುತ್ತೆ. ನಿನ್ನಿಂದ ನನ್ನ ಮಗಳು ಮರ್ಯಾದೆ ಹೋಯಿತು, ನಿನ್ನ ಮಗಳು ರೋಡಲ್ಲಿ ತಲೆ ಎತ್ತಿ ಓಡಾಡೋಂಗಿಲ್ಲ, ಈ ಥರದ್ದೆಲ್ಲ ಒಂದು ಆಲೋಚನೆ ಬರುತ್ತೆ 100%. ಆವಾಗ ಹಂಗೇನಾರು ಆದಾಗ ನೀವು ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀರ, ಮಾಡ್ಕೋಬೇಡಿ. ಪ್ರಪಂಚದಲ್ಲಿ ಮನುಷ್ಯ ಹುಟ್ಟಿರೋದು ಆಸೆಗೋಸ್ಕರ ಹುಟ್ಟಿದ್ದಾನೆ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಒಬ್ಬೊಬ್ರಿಗೆ ಜಾಗದಲ್ಲಿ ದೇವ್ರಂಗೆ ಬಲವಾಗಿ ಕೊಟ್ಟಿರ್ತಾನೆ. ಒಬ್ಬೊಬ್ರಿಗೆ ಕೈಗೆ ಇದೇನಂತ ಒಬ್ಬೊಬ್ಬನಿಗೆ ಅಲ್ಲಿದ್ದನ್ನು ಕಡ್ಲಿದ್ದನಿಗೆ ಅಲ್ಲಿರಾಕಲ್ಲ ಅಂತ ಹೇಳ್ತಾರೆ 100%. ಅವ್ರ ಮುಂದೆ ಮುತ್ತು ರತ್ನಗಳಿದ್ರೆ ಅವ್ನಿಗೇನು ಅನ್ಸೋಕ್ಕಲ್ಲ. ಒಬ್ಬರಿಗೆ ಮುತ್ತು ರತ್ನ ಬಾಡಿಗೆ ಮನೆಯಿಂದ ಹುಡುಕೇ ಬರ್ತಾನೆ, ಅದಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ 100%. ನೀವು ಬರ್ದಿದ್ದು ಕೇಳಿ, ಅದರ ವೈಬ್ರೇಷನ್ ಆ ಥರದ ಒಂದು ಕೆಟ್ಟ ನಿರ್ಧಾರ ಕೈ ಹಾಕ್ಬೇಡಿ. ಯಾಕಂದರೆ ಶನಿ 4ನೇ ಮನೇಲಿರೋದು. ಗುರು ಅಷ್ಟಮಕ್ಕೆ ಹೋಗಬಾರ್ದು. ಗುರು ಒಳ್ಳೆಯವನಲ್ಲ. ಯಾಕಂದರೆ ಅಷ್ಟಮದ್ದು ಅದರಲ್ಲೂ ಕೂಡ ಗುರುದಶೆ ಅಷ್ಟಮದಲ್ಲಿ ನಡೀಬಾರ್ದು. ನೋಡಿ, ಪುನೀತ್ ರಾಜ್ಕುಮಾರ್ ಗುರುದಶೆ ನಡೀತಾ ಇತ್ತು 8ನೇ ಮನೆ ಸ್ಟಾರ್ಟಿಂಗ್ ಅವ್ರನ್ನ ನಾವು ಕಳ್ಕೊತೀವಿ 100%. ಗುರು ಅಷ್ಟಮದಲ್ಲಿದ್ದಾಗ ತುಂಬ ಆಘಾತವನ್ನಾಗುತ್ತೆ. ಆಮೇಲೆ ಅತಿ ಹೆಚ್ಚು ಈ ಪಾರ್ಟಿಗೆಲ್ಲ ಹೋಗಬೇಡಿ 100%. ಅದರಲ್ಲೂ ಕೂಡ ರಾಶಿಯರು ದಯವಿಟ್ಟು ಡ್ರಿಂಕ್ಸ್ ಮಾಡಬೇಡಿ ಆ ಟೈಮಲ್ಲಿ. ಇವಾಗ ನೋಡಿ, ನಮ್ಮ ಬೆಂಗಳೂರಲ್ಲಿ ಕಾಸ್ಟ್ಲಿ ಏರಿಯಾ ಅದು ಬ್ರಿಗೇಡ್ ರೋಡ್ ಅಲ್ವಾ ಮೇಡಮರೇ? ಆದರೆ ಅದೆಲ್ಲವೂ ಕೂಡ ಗುರುಗ್ರಹದ ವೈಬ್ರೇಷನ್ ಇಲ್ಲ ಆ ಏರಿಯಾದಲ್ಲಿ. ಬರೀ ಶುಕ್ರ, ಶನಿ, ಚಂದ್ರನ ಕ್ಷೇತ್ರಗಳು. ಏನೇಳಿ ಶುಕ್ರ ಶನಿ ಕ್ಷೇತ್ರ, ಅಲ್ಲಿ ಗುರುಗ್ರಹದ ವೈಬ್ರೇಷನ್ ಇಲ್ಲ. ನೀವು ಒಂದು ಗೋಲ್ಡ್ ಅಂಗಡಿ ಇಲ್ಲ, ಒಂದು ಗೋಲ್ಡ್ ಅಂಗಡಿ, ಬರೀ ಪಬ್ಬು, ಬಾರು, ಆಫ್ ಚಡ್ಡಿ, ಶೂವು, ಬರೀ ಇವೇ ಆಗ್ಯಾವೆ. ಬರೀ ನೈಟ್ ಹೊತ್ತೆಲ್ಲ ನೀವು ಹೋಗಿ ಬರೀ ಭಾಳ ಲೀಲಾಜೋಲ ಓಡಾಡ್ತಿರ್ತಾರೆ. ಒಂದು ಬಂಗಾರದ ಅಂಗಡಿ ಇಲ್ಲ ಆ ರೋಡಲ್ಲಿ. ಒಂದು ದೇವಸ್ಥಾನ ಇಲ್ಲ. ಏನೇಳಿ ಒಂದು ದೇವಸ್ಥಾನ ಇಲ್ಲ, ಬಂಗಾರದ ಅಂಗಡಿ ಇಲ್ಲ. ಬೆಂಗಳೂರು ಟಾಪ್. ಅಂದರೆ ಆ ರೋಡಲ್ಲಿ ವೈಬ್ರೇಷನ್ ಗುರುಗ್ರಹದ ಅನುಗ್ರಹನೇ ಇಲ್ಲ 100%. ಅಲ್ಲೊಂದು ಚಿನ್ನದ ಅಂಗಡಿ ಇತ್ತು ನೋಡಿ. ಚಿನ್ನದ ಅಂಗಡಿ ಇರಬೇಕಂದ್ರೆ ಗುರುಗ್ರ ವೈಬ್ರೇಷನ್ ಬೇಕು. ಆ ಚಿನ್ನದ ಅಂಗಡಿ ಬೆಂಕಿ ಬಿದ್ದುಬಿಟ್ಟಿತ್ತು ಅವಾಗ ಒಂದು 10 ವರ್ಷದಿಂದ ನಾನು ಮಾಡ್ತಾಯಿದ್ದಾಗ ಬೆಂಕಿ ಬಿತ್ತು. ಇವತ್ತು ಚಿನ್ನದ ಅಂಗಡಿನೇ ಇಲ್ಲ ಆ ರೋಡಲ್ಲಿ. ಚಿನ್ನ ಇರ್ಬೇಕು ತಾನೆ, ಚಿನ್ನದ ಅಂಗಡಿನೇ ಇಲ್ಲ. ಆ ಬ್ರಿಗೇಡ್ ರೋಡಲ್ಲಿಲ್ಲ. MG ರೋಡಲ್ಲಿ ಬರುತ್ತೆ, ಬ್ರಿಗೇಡ್ ರೋಡಲ್ಲಿ ಬರೋಲ್ಲ. MG ರೋಡ್ ಬೇರೆ, ಬ್ರಿಗೇಡ್ ರೋಡ್ ಬೇರೆ. ಭಾಳ ಅರ್ಥ ಮಾಡ್ಕೊಳ್ಳಿ. ಆ ಬ್ರಿಗೇಡ್ ರೋಡು ಯಾವಾಗಲೂ ಕೂಡ ಗುರುಗ್ರಹದ ವೈಬ್ರೇಷನ್ ಇಲ್ಲ. ಭಾಳ ಫ್ಯಾಮಿಲಿ ಎಲ್ಲ ಓಡಾಡೋ ಏರಿಯಾ ಅಲ್ಲ, ಬರೀ ಲವರೇ ಓಡಾಡೋದು ಏರಿಯಾ. ನೀವು ನೋಡಿದ್ರೆ ಅಪ್ಪ ಮಗಳು ಎಲ್ಲ ಓಡಾಡೋದು ಭಾಳ ರೇರು. ಅದೇ ಬರೀ ಹುಡುಗಿ ಲವರ್ಸು ಜಾಸ್ತಿ. ಅಂದರೆ ಶನಿದ ವೈಬ್ರೇಷನ್ನು
ಶುಕ್ರ ಮತ್ತು ಚಂದ್ರನ ವೈಬ್ರೇಷನ್ ಇರೋ ಜಾಗಗಳು 100%. ಇವರು ದಯವಿಟ್ಟು ಡ್ರಿಂಕ್ಸ್ ಮಾಡೋದನ್ನು ದಯವಿಟ್ಟು ನಿಲ್ಲಿಸಬೇಕು. ಮತ್ತು ಡ್ರೈವಿಂಗ್ ಮೇಲೆ ತುಂಬ ಗಮನ ಇರಬೇಕು ಇವರು. ಇಲ್ಲಾಂದರೆ ಮರಣವನ್ನು ಹೊಂದಬೇಕಾಗುತ್ತೆ. ಅದು ಆಗದಿರೋ ಥರ ನೀವು ನೋಡ್ಕೋಬೇಕು 100%. ಹೈಯೆಸ್ಟ್ ಯಾರು ಸೂಸೈಡ್ ಮಾಡ್ಕೊಂಡು ಧನುಸು ರಾಶಿ ಆಗಿರ್ತಾರೆ. ಓಕೆ. ಸೊ ಮುಂದಿನ ರಾಶಿ ಕುಂಭ ರಾಶಿಗೆ ಹೋಗೋದಾದ್ರೆ ಮಕರ ರಾಶಿ. ಮಕರ ರಾಶಿ ಬಗ್ಗೆ ಏನು ಹೇಳ್ತೀರಿ ಗುರುಗಳೇ? ಮಕರ ರಾಶಿಗೆ ಭಯಂಕರವಾದ ರಾಜಯೋಗ. ಮಕರ ರಾಶಿ ಏನೆಲ್ಲ ಕಷ್ಟ ಬೀಳ್ತಾಯಿದ್ರು ಅವ್ರಿಗೆ ದೇವರು ಮುಟ್ಟಿದ್ದೆಲ್ಲ ಚಿನ್ನ ಮಾಡ್ತಾವನೆ. ಸೊ ನೀವು ಯಾವಾಗಲೂ ಹೇಳ್ತೀರಿ ಮಕರ ರಾಶಿಯವ್ರ ಮಕ್ಕಳೇ ಬೀಳ್ತಾರೆ ಅಂತ. ಹೌದೌದು. ಬಟ್ ಈ ಸಲ ಇದು ಚೇಂಜ್ ಆಗುತ್ತೆ, ಬದಲಾವಣೆ. ಹೌದೌದು. ಗುರು ಸಪ್ತಮ ಗುರು ಭಯಂಕರವಾದ ರಾಜಯೋಗ. ಭಾಳ ರಾಜಯೋಗ ಕೊಡ್ತಾನೆ. ಉಚ್ಚ ಗುರು ಆ ಸ್ಥಾನ ನೀಚ ಸ್ಥಾನ. ಮಕರ ರಾಶಿಗೆ ಗುರು ನೀಚ, ಸಪ್ತಮದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಶನಿ 3ನೇ ಮನೆ ವಿಪರೀತ ರಾಜಯೋಗ. 2ನೇ ಮನೇಲಿ ರಾಹು, ಮಾತಿನ ಮೇಲೆ ಗಮನ. 3ನೇ ಮನೆ ಭಾಳ ಫ್ರೆಂಡ್ಶಿಪ್ ಮೇಲೆ ಗಮನ. 3ನೇ ಮನೆ ಅಧಿಪತಿ ಸಪ್ತಮದಲ್ಲಿ ಉಚ್ಚ ಸ್ಥಾನ. 3ನೇ ಮನೆಗೂ 12ನೇ ಮನೆಗೂ ಹೋಗಿ 7ನೇ ಮೇಲೆ ಕೂತ್ಕೊಳ್ತಾನೆ. ಯಾವುದೋ ಭಾಳ ವಿದೇಶಿ ದುಡ್ಡು, ಶೇರ್ ಮಾರ್ಕೆಟಲ್ಲಿ ಅತಿ ಹೆಚ್ಚು ಹಣವನ್ನು ಗಳಿಸೋದು, ಶೇರ್ ಮಾರ್ಕೆಟಲ್ಲಿ ತುಂಬ ದುಡ್ಡನ್ನು ಗಳಿಸೋದು, ಮತ್ತು ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಬರೋದು ಓದಿ, ಇದೆಲ್ಲವೂ ಕೂಡ ಮಕರ ರಾಶಿಯವರಿಗೆ ತುಂಬ ರಾಜಯೋಗ. ಅವ್ರು ಮಕರ ರಾಶಿ ಮೇಲೆ ಬಟ್ಟೆ ತಗೊಳೋದು, ಶೂ ತಗೊಳೋದು, ಒಡವೆ ತಗೊಳೋದು, ಪಾಲಿಸಿ ಮಾಡೋದು, ಮತ್ತು ಜಾಬ್ ಸಿಗೋದು, ಮತ್ತು ಯಾವುದಾದ್ರು ಹಳೆ ಕೇಸ್ ಇದ್ದರೆ ಕ್ಲಿಯರ್ ಆಗೋದು, ಲಿಟಿಗೇಷನ್ ಇದ್ದರೂ ಕೂಡ ಮಕರ ರಾಶಿಯವರಿಗೆ ತುಂಬ ರಾಜಯೋಗವನ್ನು ಕೊಡ್ತಾಯಿದೆ. ಗುರು ಭಯಂಕರವಾದ ರಾಜಯೋಗವನ್ನು ಕೊಡೋದ್ರಿಂದ ನೀವು ಅತಿ ಹೆಚ್ಚು ನೀವು ಗುರುನ ಆರಾಧಿಸಿ, ರಾಹುನ ಆರಾಧಿಸಿ, ಶನಿನ ಆರಾಧಿಸಿ, ನಿಮ್ಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಸೊ ಕೊನೆಯ 2 ರಾಶಿ ಬಗ್ಗೆ ಮಾತಾಡೋದಾದರೆ ಕುಂಭ ರಾಶಿಯವರ ಅದೇ ಕುಂಭ ಮಡಕೆ ಏನಿದೆ ಅದು ತುಂಬುತ್ತಾ ಅಥವಾ ಒಡೆಯುತ್ತಾ ಗುರುಗಳೇ? ಒಳ್ಳೆ ಪ್ರವೇಶದಿಂದ. ಹೌದು. ಗುರು ಏನಾಗುತ್ತೆ ಗುರು 6ನೇ ಮನೆಗೆ ಹೋಗ್ತಾನೆ. ಗುರು 6ನೇ ಮನೆಗೆ ಹೋದಾಗಂತೆ 2ನೇನು 11ನೇನು 6ನೇ ಮನೆಗೆ ಹೋದಾಗ ಒಂದು ಫೈನಾನ್ಸ್ ಪ್ರಾಬ್ಲಮ್ ಆಗುತ್ತೆ. 100% ಫೈನಾನ್ಸ್ ಪ್ರಾಬ್ಲಮ್ ಆಗುತ್ತೆ. ಮಡಕೆ ಕುಬೇರನ ಮಡಕೆ ಒಡೆದೋಗ್ಬೋದು. 100% ನೀವು ಕಾಪಾಡ್ಕೋಬೇಕು. ಹಾಗಾಗಿ ನೀವು ಗುರುನ ಅತಿ ಹೆಚ್ಚು ಆರಾಧಿಸ್ಬೇಕು, ಗುರುಗ್ರಹನ ಕೆಡದಂಗೆ ನೋಡ್ಕೋಬೇಕು. ಮತ್ತು ಅದೇ ರೀತಿಯಲ್ಲಿ ಶನಿನ ಅತಿ ಹೆಚ್ಚು ಪ್ರಾರ್ಥನೆ ಮಾಡಬೇಕು. ಆ ಟೈಮಲ್ಲಿ ತುಂಬ ನೋವು ದುಃಖಗಳನ್ನ ಒಂದು ಸ್ವಲ್ಪ ಅನುಭವಿಸ್ತೀರ ಅಂತ ಹೇಳುತ್ತೆ 45 ದಿವಸ. ಹೆಚ್ಚು ಕಮ್ಮಿ ನೀವು ಕುಂಭರಾಶಿರು ತುಂಬ ಕೇರ್ಫುಲ್ಲಾಗಿರಿ. ಬೆನಿಗೆ ಅಂದರೆ ಬೆನಿಗೆ ಬಿದ್ದರೆ ಹೊಡೆದೋಗುತ್ತೆ. 100% ಕುಂಭರಾಶಿರು ಅತಿ ಹೆಚ್ಚು ದಾನವನ್ನು ಮಾಡ್ತಾರೆ. ನೀವು ನೋಡಿದರೆ ಕುಂಭ ಯಾವಾಗಲೂ ಹಿಂಗಿರ್ತೀವಿ ಒತ್ಕೊಂಡಿರಕ್ಕೆ ಲಗ್ನ ಮೇಲೆ. ಭಾಳ ವಿಶೇಷವಾಗಿ ದಾನ ಧರ್ಮ ಮಾಡೋರು, ಹೆಲ್ಪ್ ಮಾಡೋರಲ್ಲ ಕುಂಭರಾಶಿಯವ್ರ ಥರ ಯಾರು ಹೆಲ್ಪ್ ಮಾಡೋಕ್ಕಾಗಲ್ಲ ಯಾವತ್ತು ಈ ಪ್ರಪಂಚದಲ್ಲಿ. ಕುಂಭರಾಶಿನೇ ನಂಬರ್. ಹೆಂಗೆ ಕರ್ಣ ದಾನವನ್ನು ಕೊಡ್ತಾನೋ ರಾಶಿಯಲ್ಲಿ ಕುಂಭರಾಶಿಯವ್ರ ಫ್ರೆಂಡ್ ಆಗಬೇಕು. ಅವರು ತುಂಬ ಒಳ್ಳೆಯವರು, 4 ಜನಕ್ಕೆ ಅನುಕೂಲವನ್ನು ಮಾಡ್ತಾನೆ. ರಾಜರಾಜ ಚೋಳನ್ ಅವರೆಲ್ಲರೂ ಕೂಡ ಕುಂಭರಾಶಿಯರು. ಶತಭಿಷ ನಕ್ಷತ್ರ ಕುಂಭರಾಶಿ. ರಾಘವೇಂದ್ರ ಸ್ವಾಮಿ ಕೂಡ ಮಂತ್ರಾಲಯವನ್ನು ಬೃಂದಾವನ ಸೇರಿದ್ದು ಶತಭಿಷ ನಕ್ಷತ್ರ ಕುಂಭರಾಶಿನೇ. 100% ಕುಂಭರಾಶಿಯಲ್ಲಿ ರಾಘವೇಂದ್ರ ಸ್ವಾಮಿನೇ ಬೃಂದಾವನ ಸೇರಿದ್ದಾರೆ. 100% ಎಲ್ಲವನ್ನೂ ಕೂಡ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ. ಹಾಗೆ ಕುಂಭರಾಶಿಯವರಿಗೆ ಅತಿ ಹೆಚ್ಚು ಶನೇಶ್ವರನ ದಕ್ಷಿಣಾಮೂರ್ತಿನ ರಾಹುಗ್ರಹನ ಆರಾಧನೆ ಮಾಡಿ ಭಾಳ ಒಳ್ಳೆಯದಾಗುತ್ತೆ. ಮತ್ತು ನನ್ನ ಫ್ರೀ ಕ್ಲಾಸಿಗೆ ದಯವಿಟ್ಟು ಜಾಯಿನ್ ಆಗಿ. ಇದೇ ವಾರ ಹೆಚ್ಚು ಕಮ್ಮಿ ನಿಮಗೆ 100% ನೆಕ್ಸ್ಟು ಯಾವಾಗ ಡೇಟ್ ಇದೆ ಇವಾಗ ಬೇಗ ನೋಂದಾಯಿಸ್ಕೊಳ್ಳಿ. ಸೀಟ್ ಇಲ್ಲ ನನಗೆ ಗೊತ್ತಿಲ್ಲ. ಫ್ರೀ ಕ್ಲಾಸ್ ಆನ್ಲೈನಲ್ಲಿ ನಿಮ್ಮ ಮನೆಯವರು ಮಕ್ಕಳು ಮರಿ ಎಲ್ಲ ಕೂತ್ಕೊಂಡು ಕಲಿಬೋದು. ಫ್ರೀ ಕ್ಲಾಸ್ 1 ವಾರ, ಅದಾದಮೇಲೆ 2 ತಿಂಗಳು ಕ್ಲಾಸ್ ಇರುತ್ತೆ. ಅದಕ್ಕೆ ಮತ್ತೆ ನೀವು ಜಾಯಿನ್ ಆಗ್ಬೋದು. ಓಕೆ. ಸೊ ಕೊನೆಯ ರಾಶಿ ಮೀನ ರಾಶಿಯವರಿಗೆ ಹೇಗಿರುತ್ತೆ? ಸೊ ಮೀನ ರಾಶಿಯವರಿಗೆ ಚೆನ್ನಾಗಿರುತ್ತಾ ಈ ಗುರುವಿನ ಬದಲಾವಣೆ? ಭಾಳ ಒಂದು ಒಳ್ಳೆಯ ಯೋಗವನ್ನು ನೋಡ್ತವ್ರೆ. ಯಾಕಂದರೆ ರಾಶ್ಯಾಧಿಪತಿ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ. ಭಾಳ ವಿಶೇಷವಾಗಿ ಉಚ್ಚ ಸ್ಥಾನಕ್ಕೆ ಹೋಗೋದ್ರಿಂದ ಶನಿ ರಾಶಿಲಿರೋದ್ರಿಂದ 11ನೇ ಮನೆ ಅಧಿಪತಿ ರಾಶಿ ಬಂದ. ಯಾವುದಾದ್ರು ಜಮೀನು ಮಾರಬೇಕು ಅಂತ ಇರ್ತಾರೆ, ಅದು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಯಾವ್ದಾದ್ರು ಗಾಡಿ ಮಾರಬೇಕು, ಆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಯಾವುದೋ ಭಾಳ ದಿವಸದಿಂದ ಲೋನಿಗೆ ಹಾಕಿರ್ತಾರೆ, ಲೋನ್ ಕ್ಲಿಯರ್ ಆಗೋಲ್ಲ. ಪ್ರಾಪರ್ಟಿಗಳು ಕ್ಲಿಯರ್ ಆಗೋದು, ಮತ್ತು ಸಾಲದ ಬಾಧೆಯಿಂದ ಆಚೆ ಬರೋದು. ಮನೆಯಲ್ಲಿ ಮದುವೆ ಆಗ್ತಿರಕ್ಕಲ್ಲ, ಸಾಕಷ್ಟು ಜನಕ್ಕೆ ಮದುವೆ ಆಗೋದು, ಮತ್ತು ಬ್ಯಾಂಕ್ ಲೋನ್ಗಳು ಬೇಗ ಕೊಡೋದು, ಇದೆಲ್ಲವೂ ಕೂಡ ನಿಮಗೆ ಅಷ್ಟ ಐಶ್ವರ್ಯನೂ ಕೊಡ್ತಾನೆ. ಗುರು ಉಚ್ಚ ಸ್ಥಾನದಲ್ಲಿ ಪಂಚಮ ಸ್ಥಾನದಿಂದ ಗುರು ದೃಷ್ಟಿ ನೋಡ್ತಾನೆ. ಯಾಕಂದರೆ 5ನೇ ಮನೆ ಬಂದು ಪೂರೇ ಪುಣ್ಯಸ್ಥಾನ. ಓದ್ ಜನ್ಮದ ಕರ್ಮಗಳನ್ನ ಎಲ್ಲನೂ 5ನೇ ಮನೆ ಹೇಳುತ್ತೆ. ನಿಮಗೆ ಯಾವ ಥರದ ಮಕ್ಕಳು ಹುಡ್ತಾರೆ ಅಂತ ಹೇಳುತ್ತೆ. 100% 5ನೇ ಮನೆ ಕುಂಡ್ಲಿ ನೋಡಿದ್ರೆ ನಿಮ್ಗೆ ಎಂಥ ಮಕ್ಕಳು ಹುಟ್ಬೋದು ಅಂತ ಹೇಳುತ್ತೆ. ಓದ್ ಜನ್ಮದಲ್ಲಿ ನೀನು ಏನಾಗಿದೆ ಅಂತ ಹೇಳುತ್ತೆ. ಓದ್ ಜನ್ಮದ ಫಲ ಎಲ್ಲನೂ ನೀವು ಅನುಭವಿಸ್ತೀರ ಅಂತ ಹೇಳುತ್ತೆ. ಹಾಗಾಗಿ ಮೀನರಾಶಿಯವರು ಕಣ್ಣೀರಲ್ಲಿ ಕೈ ತೊಳಿತಾರೆ. ನಾನು ನೋಡಿದ್ದೀನಿ ಆಗಷ್ಟು ಕೂಡ ಮೀನರಾಶಿಯವರು ತುಂಬ ಪ್ರಾಬ್ಲಮಲ್ಲಿ ಇದ್ದವ್ರಿಗೆಲ್ಲರೂ ಕೂಡ ಭಾಳ ದೊಡ್ಡ ರಿಲೀಫನ್ನು ಕೊಡುತ್ತೆ. ನೀವು ಒಂದು ವಿಶೇಷವಾಗಿ ಈ ಒಂದು ಟೈಮಲ್ಲಿ ನವಗ್ರಹಗಳನ್ನ ದರ್ಶನ ಮಾಡಬೇಕು, ನವಗ್ರಹಗಳನ್ನ ಪ್ರಾರ್ಥನೆ ಮಾಡಬೇಕು, ನವಗ್ರಹಗಳನ್ನ ಇಷ್ಟಪಡಬೇಕು. ಆವಾಗ ನಿಮ್ಗೆ ಕೇಳಿದ್ದೆಲ್ಲವನ್ನೂ ಕೊಡ್ತಾನೆ. ಗುರು ಮೀನರಾಶಿಗೆ ಭಯಂಕರವಾದ ರಾಜಯೋಗವನ್ನು ಕೊಡ್ತಾನೆ 100%. ಆ ಟೈಮಲ್ಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನ. ನಿಮ್ಮ ಲೈಫಲ್ಲಿ ನೀವು ಏನು ಮುಟ್ತಿರೋ ಅಂಥ ವೈಬ್ರೇಷನ್ ಕೊಡುತ್ತೆ ಅಂತ ಹೇಳ್ತೀನಿ ಮೇಡಮ್ ಅವರ. ಓಕೆ. ಸೊ ಇದಾಗಿತ್ತು ಇವತ್ತಿನ 12 ರಾಶಿಗಳ ಭವಿಷ್ಯವನ್ನು ನೀವು ಹೇಳಿದ್ರಿ. ಸೊ ಕೊನೆಯದಾಗಿ ಮತ್ತೊಮ್ಮೆ ಹೇಳೋದಾದರೆ
ಫ್ರೀ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನಕ್ಕೆ ನ್ಯೂಮರಾಲಜಿ ಕಲಿಬೇಕು ಅನ್ನೋಂಥ ಆಸಕ್ತಿ ಇರುತ್ತೆ. ಸೊ ಅಂಥವರಿಗೆ ನೀವು 1 ವಾರಗಳ ಕಾಲ ಫ್ರೀ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಿದ್ದೀರಾ. ಸೊ ನೋಂದಣಿ ಮಾಡಬೇಕಾದ್ರೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಗುರುಗಳೇ? ನಮ್ಮ ಫೋನ್ ನಂಬರ್, ಸ್ಕ್ರೀನ್ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು. 100% ಅವ್ರು ಕೊಟ್ಟಾಗ ಅದಕ್ಕೆ ನಾವು ಆ ಐಡಿನ ಕಳಿಸ್ತೀವಿ, ಝೂಮ್ ಐಡಿ ಲಿಂಕನ್ನು ಕಳಿಸ್ತೀವಿ. ಆ ಮೊಬೈಲಲ್ಲಿ ಅವ್ರ ಮೊಬೈಲಲ್ಲಿ ಒಳಗಡೆ ಬಂದರೆ ನ್ಯೂಮರಾಲಜಿ ಕ್ಲಾಸ್ ನೀವು ಫ್ರೀಯಾಗಿ ಅಟೆಂಡ್ ಆಗ್ಬೋದು. ಅದಾದಮೇಲೆ 2 ತಿಂಗಳ ಕಾಲ ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಅದು ನಿಮಗಿದು ಇಷ್ಟ ಆದ್ರೆ ಒಳಗಡೆ ಬರ್ಬೋದು. 100%, 90% ಎಲ್ಲ ನನ್ನ ಫಾಲೋವರ್ಸ್ ನ್ಯೂಮರಾಲಜಿಯರು, ಅವರೆಲ್ಲರೂ ಕೂಡ ಜಾಯಿನ್ ಆಗ್ತಾರೆ. ಇದು ವರ್ಷ ಪೂರ್ತಿ ಇರುತ್ತೆ. ಯಾಕಂದರೆ ನ್ಯೂಮರಾಲಜಿ 2 ತಿಂಗಳು ಇದನ್ನೆಲ್ಲ ನೀವು ಎಲ್ಲರೂ ಕೂಡ ನನ್ನ ನ್ಯೂಮರಾಲಜಿ ನಕ್ಷತ್ರ ರಾಶಿನ ಹೆಂಗೆ ಫಾಲೋ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ನೀವೆಲ್ಲರೂ ಕೂಡ ನಾನು ಕೋಟ್ಯಾಧೀಶ್ವರ ಮಾಡಿಕೊಡ್ತೀನಿ. ನನ್ನ ಫಾಲೋ ಕರೆಕ್ಟಾಗಿ ಮಾಡಿ ನಿಮ್ಮ ಲೈಫಲ್ಲಿ ಬದಲಾವಣೆ ಮಾಡಿ ನಾನು ನಿಮ್ಮನ್ನು ಜ್ಯೋತಿಷ ರೀತಿಯಲ್ಲಿ, ನಿಮಗೆ ಶನಿ ದಶೆ ನಡೀತಾ ಇರುತ್ತೆ, ರಾಹು ದಶೆ ನಡೀತಾ ಇರುತ್ತೆ, ಶುಕ್ರ ದಶೆ ನಡೀತಾ ಇರುತ್ತೆ, ನಿಮಗೆ ಅದೃಷ್ಟ ಇರಲ್ಲ. ನಿಮಗೆ ಅದೃಷ್ಟವನ್ನು ಹೇಗೆ ಪಡ್ಕೋಬೇಕು ಅನ್ನೋದು ಜ್ಯೋತಿಷದಲ್ಲಿ ನಾನು ಬೆನಿಫಿಟ್ ಮಾಡಿಕೊಡ್ತೀನಿ. ಇದನ್ನು ಕಲಿತು ನೀವು ಕಲಿತು ಕೋಟ್ಯಾಧೀಶ್ವರ ಆಗಿ ಅಂತ ಹೇಳ್ತೀನಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಶೇಷ ವಾರ ಪರಿಹಾರ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾಹಿತಿನ ನೀಡಿದ್ರಿ. ಧನ್ಯವಾದಗಳು ಗುರುಗಳೇ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರು ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಎಲ್ಲರನ್ನೂ ನೋಡಿದವ್ರನ್ನ ಉದ್ಧಾರ ಮಾಡಲಿ ಅಂತ ಕೇಳ್ತೀನಿ. ನನ್ನ ಫ್ರೀ ಕ್ಲಾಸಿಗೆ ಎಲ್ಲರೂ ಜಾಯ್ನ್ ಆಗಿ. ಧನ್ಯವಾದಗಳು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಾರ ಪರಿಹಾರ ವಿಶೇಷ ಕಾರ್ಯಕ್ರಮ ಆರ್ಯ ಟಾಕ್ನಲ್ಲಿ. ನಿಮಗೆ ಯಾವೆಲ್ಲ ಮಾಹಿತಿ ಬೇಕಿತ್ತು ಅದೆಲ್ಲ ಸಿಕ್ತು ಅಂತ ಭಾವಿಸ್ತಾ ಮತ್ತೆ ನಾನು ಸಿಗ್ತೀನಿ ಮುಂದಿನ ವಾರ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.